12 ತಿಂಗಳು ಸಂಪೂರ್ಣವಾಗಿ ಪೀರಿಯಡ್ಸ್ ಬಂದಿಲ್ಲ ಅಂದರೆ ನಾವು ಆ ಹೆಣ್ಮಗಳು ಮೆನೋಪಾಸ್ ಅಟೈನ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಸ್ಕಿನ್ನಲ್ಲಿ ಚೇಂಜಸ್ಸು, ಕಿರಿಕಿರಿ ಆಗೋದು, ಕೋಪ ಮಾಡ್ಕೊಳ್ಳೋದು, ಖಿನ್ನತೆಗೆ ಒಳಗಾಗೋದು, ಇದು ಸಾಧಾರಣವಾಗಿ ಕಾಣಿಸ್ಕೊಳ್ಳೋಂಥ ಮೂಡ್ ಚೇಂಜಸ್ಸು. ಸಡನ್ನಾಗಿ ಬಿಸಿ ಅನಿಸೋದು, ಹೊತ್ತು ಎಚ್ಚರ ಆಗಿ ಬೆವರಿಳಿಯೋದು, ಅಂದರೆ ಬಾತ್ರೂಮ್ಗೆ ಹೋಗೋಕ್ಕೆ ಮುಂಚೆನೇ ಯೂರಿನ್ ಲೀಕ್ ಆಗೋವಂಥದ್ದು, ಕೆಳಗಡೆ ಆ ಯೋನಿ ಭಾಗದಲ್ಲಿ ಏನೋ ಒಂಥರ ಕಿರಿಕಿರಿ, ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗು. ಸ್ಟಾರ್ಟಿಂಗ್ 2 to 3 years ಕೆಲವರಿಗೆ ಈ ಲಕ್ಷಣಗಳು ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಏನೋ ಸಮಸ್ಯೆ ಆಗದೇನೂ ಇರಬಹುದು. ಕೆಲವೊಂದು ಹಾರ್ಮೋನ್ ವ್ಯತ್ಯಾಸಗಳಿಂದ ಮೆಟಬಾಲಿಸಮ್ ಅನ್ನೋದು ಕಮ್ಮಿ ಆದಾಗ ಈ ಫ್ಯಾಟ್ ಕೂಡ್ಕೊಳ್ಳೋ ಅಂಥ ಪ್ರಕ್ರಿಯೆ ಸ್ವಲ್ಪ ಹೆಚ್ಚಿರುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಏನು ಹೇಳ್ತೀವಿ, ಇಟ್ಸ್ ಆ್ಯಕ್ಚುಲಿ ಕಾರ್ಡಿಯೋ ಪ್ರೊಟೆಕ್ಟಿವ್. ಋತುಚಕ್ರದೊಂದು ಏರಿಳಿತ ನಾವು ತುಂಬ ಮೆನೋಪಾಸ್ ಆದಮೇಲೆ ಅದನ್ನು ಮಿಸ್ ಮಾಡ್ಕೊಳ್ತೀವಿ. ಆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ನಮ್ಗೆ ಅಷ್ಟು ಲವಲವಿಕೆ ಎಲ್ಲ ಕೊಡ್ತಾ ಇರುತ್ತೆ. ಇಟ್ ಮೇಕ್ಸ್ ಯು ಫೀಲ್ ಯಂಗ್. ಬಟ್ ಮೆನೋಪಾಸ್ ಆದ ತಕ್ಷಣ ಅದೊಂಥರ ಸಡನ್ನಾಗಿ ಆಕ್ಸಿಲರೇಟ್ ಆಗಿಬಿಡುತ್ತೆ. ನನಗೆ ಏಜ್ ಆಯಿತು, ಐ ಆಮ್ ನಾಟ್ ಫೀಲಿಂಗ್ ಗುಡ್. ನಮ್ಮ ಸ್ಕಿನ್ ಬೇಗ ವ್ರಿಂಕಲ್ ಆಗುತ್ತೆ ಅಥವಾ ಸುಕ್ಕುಗಟ್ಟುತ್ತೆ. ಕೆಲವೊಂದು ಸತಿ 55 years ಆದ್ರೂ ಅವ್ರಿಗೆ ಮೆನೋಪಾಸ್ ಅಟೈನ್ ಆಗೇ ಇಲ್ಲ. ಇದು ಹೇರ್ ಲಾಸ್ಗೂ ಹಾರ್ಮೋನ್ ವೇರಿಯೇಷನ್ಸ್ಗೂ ಡೆಫಿನೆಟಾಗಿ ಸಂಬಂಧ ಇದೆ. ನಾರ್ಮಲ್ ಡೆಲಿವರಿ ಆದವರಲ್ಲಿ ಈ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೆಣ್ಣಿನ ಬದುಕಿನಲ್ಲಿ ಪ್ರತಿಯೊಂದು ಹಂತವೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಪ್ಯೂಬರಿಟಿ ಆದಮೇಲೆ ಮೆನ್ಸ್ಟ್ರುವಲ್ ಸೈಕಲ್, ಒಂದು ಸತಿ ಮೆನ್ಸ್ಟ್ರುವಲ್ ಸೈಕಲ್ ನಿಂತ ನಂತರ ಅದನ್ನು ನಾವು ಮೆನೋಪಾಸ್ ಅಂತ ಕರಿತೀವಿ. ಅಂದಾಜು 50 ವರ್ಷದ ನಂತರದಲ್ಲಿ ಈ ಒಂದು ಹಂತವನ್ನು ನಾವು ದಾಟ್ತೀವಿ. ಆದರೆ ಈ ಮೆನೋಪಾಸ್ ಆದಮೇಲೆ, ಅಂದರೆ ಒಂದು ವೇಳೆ ಮುಟ್ಟು ಶಾಶ್ವತವಾಗಿ ನಿಂತ ಮೇಲೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ? ಹಾಗಿದ್ರೆ ಯಾವೆಲ್ಲ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗತ್ತೆ? ಇದಕ್ಕೆ ಚಿಕಿತ್ಸೆ ಏನಾದರೂ ಅವೈಲೇಬಲ್ ಇದೆಯಾ? ಈ ವಿಚಾರದ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆಗಳು ಇನ್ನೂ ಉಳಿದಿದೆಯಾ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೈಶಾಲಿ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ, ರೈನ್ಬೋ ಹಾಸ್ಪಿಟಲ್ಸ್, ಹೆಬ್ಬಾಳ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ಈಗ ಮೆನೋಪಾಸ್, ಮೆನೋಪಾಸ್ ಅಂದ ತಕ್ಷಣ ನಾವು ಅನ್ಕೋತೀವಿ ಇದು ಮುಟ್ಟು ಶಾಶ್ವತವಾಗಿ ನಿಲ್ಲುವಂಥ ಒಂದು ಹಂತ ಅಂತ. ಆದರೆ ಪೋಸ್ಟ್ ಮೆನೋಪಾಸಲ್ ಹೆಲ್ತ್ ಇಶ್ಯೂಸ್, ಅಂದರೆ ಮುಟ್ಟು ನಿಂತ ನಂತರದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು. ಆದರೆ ಈ ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಅಂದರೆ ಏನು, ಯಾವಾಗ ಇದು ಉಂಟಾಗುತ್ತೆ, ಈ ಟೈಮಲ್ಲಿ ಚೇಂಜಸ್ ಏನಾದರೂ ಆಗುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ಮೆನೋಪಾಸ್ ಅಥವಾ ಋತುಬಂಧ ಅನ್ನೋದು ಒಂದು ಪ್ರಕ್ರಿಯೆ. ಒಂದು ಮಹಿಳೆಗೆ ಸಾಧಾರಣವಾಗಿ 12 months ಅಥವಾ 12 ತಿಂಗಳು ಸಂಪೂರ್ಣವಾಗಿ ಪೀರಿಯಡ್ಸ್ ಬಂದಿಲ್ಲ ಅಂದರೆ ನಾವು ಆ ಹೆಣ್ಮಗಳು ಮೆನೋಪಾಸ್ ಅಟೈನ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಈ ಮೆನೋಪಾಸ್ ಆದಮೇಲೆ ಬರುವಂಥ ಕೆಲವು ವರ್ಷಗಳನ್ನ ನಾವು ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತೀವಿ. ಯೂಶಲ್ ಆಗಿ ಒಂದು ಹೆಣ್ಮಗಳಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ಅವರ ಓವೇರಿಯನ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಆ್ಯಕ್ಟಿವ್ ಆಗಿರುತ್ತೆ. ಬಟ್ ಮೆನೋಪಾಸ್ ಆದಮೇಲೆ ಈ ಆ ಹಾರ್ಮೋನ್ಗಳ ಏರಿಳಿಕೆ ಆಗೋದು ಅಥವಾ ಫುಲ್ಲಾಗಿ ನಿಂತೋಗಿರೋದ್ರಿಂದ ಕೆಲವೊಂದು ಲಕ್ಷಣಗಳು ಅಥವಾ ಕೆಲವು ಸಮಸ್ಯೆಗಳು ಬರುತ್ತೆ. ಸೊ ಈ ಪೋಸ್ಟ್ ಮೆನೋಪಾಸಲ್ ಪೀರಿಯಡಲ್ಲಿ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಓಕೆ. ಈ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ? ಅಂದರೆ ಎಲ್ಲರಿಗೂ ಒಂದೇ ಸಮಸ್ಯೆ ಇರುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದಾ ಅಂತ? ಎಲ್ರಿಗೂ ಎಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಅಲ್ಲ, ಅಥವಾ ಕೆಲವರಿಗೆ ಏನೋ ಸಮಸ್ಯೆ ಆಗದೇನೂ ಇರಬಹುದು. ಓಕೆ. ಸೊ ಏನೇನು ಲಕ್ಷಣಗಳಂದರೆ ಕೆಲವೊಂದು ಲಕ್ಷಣಗಳಿದೆ. ಸ್ಕಿನ್ನಲ್ಲಿ ಚೇಂಜಸ್ಸು, ಸ್ಕಿನ್ ಸುಕ್ ಕಟ್ಟೋದು, ಆಮೇಲೆ ಮೂಡ್ ಚೇಂಜಸ್ ತುಂಬ ಜಾಸ್ತಿ ಇರುತ್ತೆ. ಕಿರಿಕಿರಿ ಆಗೋದು, ಕೋಪ ಮಾಡ್ಕೊಳ್ಳೋದು, ಖಿನ್ನತೆಗೆ ಒಳಗಾಗೋದು, ಇದು ಸಾಧಾರಣವಾಗಿ ಕಾಣಿಸ್ಕೊಳ್ಳೋಂಥ ಮೂಡ್ ಚೇಂಜಸ್ಸು. ಇನ್ನು ಕೆಲವೊಂದು ಮೇಜರ್ ಸಿಂಪ್ಟಮ್ಸ್ ಅಂದರೆ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಸಡನ್ನಾಗಿ ಬಿಸಿ ಅನಿಸೋದು, ರಾತ್ರಿ ಹೊತ್ತು ಎಚ್ಚರ ಆಗಿ ಬೆವರಿಳಿಯೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಇದು ಮೇಜರ್ ಸಿಂಪ್ಟಮ್ಸು. ಇನ್ನು ಯೂರಿನರಿ ಸಿಂಪ್ಟಮ್ಸು ಇರುತ್ತೆ. ಸಡನ್ನಾಗಿ ಅರ್ಜೆನ್ಸಿ, ಅಂದರೆ ಬಾತ್ರೂಮ್ಗೆ ಹೋಗೋಕ್ಕೆ ಮುಂಚೆನೇ ಯೂರಿನ್ ಲೀಕ್ ಆಗೋವಂಥದ್ದು, ಕೆಮ್ಮಿದ್ರೆ ನಕ್ಕಿದ್ರೆ ಯೂರಿನ್ ಲೀಕ್ ಆಗೋವಂಥದ್ದು, ಇದು ಯೂರಿನರಿ ಸಿಂಪ್ಟಮ್ಸ್. ಕೆಲವೊಂದು ಸತಿ ವೆಜೈನಲ್ ಡ್ರೈನೆಸ್ಸು, ಕೆಳಗಡೆ ಆ ಯೋನಿ ಭಾಗದಲ್ಲಿ ಏನೋ ಒಂಥರ ಕಿರಿಕಿರಿ, ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗು, ಈ ಥರ ಎಲ್ಲ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ನಾವು ಕರಿತೀವಿ. ಓಕೆ. ಈಗ ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮ್ ಇದ್ರೂ ಕೂಡ ಇದೇ ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತಾ ಅಂತ? ಸಾಧಾರಣವಾಗಿ ಇದೇ ಸಿಂಪ್ಟಮ್ಸು. ಯೂಶಲಿ ಮೆನೋಪಾಸ್ ಆಗಿದ್ದು ಒಂದು ಸ್ಟಾರ್ಟಿಂಗ್ 2 to 3 years ಕೆಲವರಿಗೆ ಈ ಲಕ್ಷಣಗಳು ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಇದೆಲ್ಲ ಕ್ಷಣಿಕ. ಯೂಶಲ್ ಆಗಿ ಏಜ್
ಜಾಸ್ತಿ ಆಗ್ತಾ ಹೋಗ್ತಿರೋ ಹಾಗೆ ಈ ಎಲ್ಲ ಲಕ್ಷಣಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ, ಅಥವಾ ಆ ಮಹಿಳೆ ಆ ಲಕ್ಷಣಗಳಿಗೆ ಅಡ್ಜಸ್ಟ್ ಆಗಿ ಈ ಲಕ್ಷಣಗಳು ನಿಂತೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ವರ್ಷಗಳು ಈ ಲಕ್ಷಣಗಳು ಅತಿ ಹೆಚ್ಚಾಗಿ ಕಾಡ್ಸೋದು ಜಾಸ್ತಿ ಹೆಣ್ಮಕ್ಳಿಗೆ. ಓಕೆ ಓಕೆ ಹಾಗಿದ್ರಾಗೆ ಎಲ್ಲ ಸಿಂಪ್ಟಮ್ಸ್ಗಳು ಎಲ್ಲರ ಹತ್ರ ಕಾಣಿಸ್ಕೊಳ್ಬೇಕು ಅಂತ ಇಲ್ಲ, ಕೆಲವರಲ್ಲಿ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು ಅಂತ. ಕೆಲವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಎಲ್ಲ ಲಕ್ಷಣಗಳು ಅಲ್ಲ. ಕೆಲವರಲ್ಲಿ ಇವಾಗ ಮೂಡ್ ಚೇಂಜಸ್ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಯೂರಿನ್ ಸಿಂಪ್ಟಮ್ಸ್ ಮಾತ್ರ ಇರ್ಬೋದು, ಕೆಲವ್ರಿಗೆ ಏನೋ ಪ್ರಾಬ್ಲಮ್ ಇರಲ್ಲ ಬಟ್ ಅವ್ರಿಗೆ ಹಾಟ್ ಫ್ಲಶಸ್ ಜಾಸ್ತಿ ಇರುತ್ತೆ, ಅದೇ ಜಾಸ್ತಿ ಕಿರಿಕಿರಿ ಉಂಟಾಗುತ್ತೆ. ಸೊ ಇದು ಒಬ್ಬೊಬ್ರಿಗೆ ಒಂದೊಂದು ರೀತಿ, ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಅವ್ರು ಎಷ್ಟು ಆ್ಯಕ್ಟಿವ್ ಆಗಿ ತಮ್ಮನ್ನು ತಾವು ಸಕ್ರಿಯವಾಗಿ ಇಟ್ಕೊಂಡಿದ್ದಾರೆ, ಮೆಂಟಲಿ ಎಮೋಷ್ನಲಿ ಎಷ್ಟು ಸಕ್ರಿಯವಾಗಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೂಡ್ ಚೇಂಜಸ್ ಎಲ್ಲ ಕಾಣಿಸ್ಕೊಳ್ಳೋದು, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲು, ಅವ್ರಿಗೆ ಬೇರೆ ಏನೂ ಕೆಲಸಗಳಿಲ್ಲ, ಮನೆ ಕೆಲಸ ಅಷ್ಟೇ, ಅದಾದ್ಮೇಲೆ ಅವ್ರ ಹತ್ರ ತುಂಬ ಜಾಸ್ತಿ ಟೈಮ್ ಇದೆ, ಅವ್ರಿಗೆ ಯೋಚನೆ ಮಾಡಕ್ಕೆ ಟೈಮ್ ಇದೆ ಅಂದಾಗ ಈ ಸಿಂಪ್ಟಮ್ಸ್ಗಳು ಅವ್ರಿಗೆ ಜಾಸ್ತಿ ಕಾಡುತ್ತೆ. ಅಥವಾ ತುಂಬ ಫಿಸಿಕಲಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋರು, ಅವ್ರ ಶೆಡ್ಯೂಲು ಫುಲ್ ಡೇ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ ಅನ್ನೋರಲ್ಲಿ ಈ ಮೆಂಟಲ್ ಅಥವಾ ಮೂಡ್ಸ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರೋದಿಲ್ಲ. ಬಟ್ ಕೆಲವೊಂದು ಬೇರೆ ದೈಹಿಕ ಸಿಂಪ್ಟಮ್ಸ್ ಯಾರಿಗೆ ಬೇಕಾದರೂ ಕಾಡಬಹುದು, ಅದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಡೆಲಿವರೀಸು ಅಥವಾ ಅವ್ರ ಹಾರ್ಮೋನ್ ಲೆವೆಲ್ಸು, ಏಜ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಓಕೆ ಓಕೆ ಈ ಮೆನೋಪಾಸ್ ಆದಮೇಲೆ ಮಹಿಳೆಯರು ದಪ್ಪ ಆಗ್ತಾರೆ ಜಾಸ್ತಿ ಅಂತ ಹೇಳ್ತಾರೆ, ಹೌದಾ ಡಾಕ್ಟರ್? ಇದಕ್ಕೂ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಫಸ್ಟ್ ಅವ್ರ ಹೆರಿಡಿಟ್ರಿ, ಅವ್ರ ಫಿಸಿಕ್ ಹೇಗಿದೆ ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ಸು, ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ, ಅವ್ರ ದಿನಚರಿ ಹೇಗಿರುತ್ತೆ, ಎಕ್ಸಸೈಸ್ ಮಾಡ್ತಾರಾ ಇಲ್ವಾ. ಬಟ್ ಕೆಲವೊಂದು ಹಾರ್ಮೋನ್ ವ್ಯತ್ಯಾಸಗಳಿಂದ ಮೆಟಬಾಲಿಸಮ್ ಅನ್ನೋದು ಕಮ್ಮಿ ಆದಾಗ ಈ ಫ್ಯಾಟ್ ಕೂಡ್ಕೊಳ್ಳೋ ಅಂಥ ಪ್ರಕ್ರಿಯೆ ಸ್ವಲ್ಪ ಹೆಚ್ಚಿರುತ್ತೆ. ಹಾಗಾಗಿ ಮೆನೋಪಾಸ್ ಆದಮೇಲೆ ಸ್ವಲ್ಪ ದಪ್ಪ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಡೆಫಿನೆಟ್ಲಿ ಅದನ್ನು ನಾವು ಮೇಂಟೈನ್ ಮಾಡ್ಕೋಬಹುದು. ಕಂಟ್ರೋಲಲ್ಲಿ ನಾವು ಡಯಟು ಅಥವಾ ಎಕ್ಸಸೈಸ್ ಚೇಂಜಸ್ ಮಾಡ್ಕೊಂಡಾಗ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು. ಓಕೆ, ಅಂದರೆ ಚಾನ್ಸಸ್ ಇದೆ ಡೆಫಿನೆಟ್ಲಿ. ಓಕೆ ಓಕೆ ಇನ್ನು ಹಾರ್ಟ್ ಅಟ್ಯಾಕ್ ವಿಚಾರಕ್ಕೆ ಬಂದಾಗಲೂ ಕೂಡ ಅಷ್ಟೇ, ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆ ಬಂದಾಗಲೂ ಡಾಕ್ಟರ್ಸ್ ಹೇಳ್ತಾರೆ, ಅಂದರೆ ಕಾರ್ಡಿಯಾಲಜಿಸ್ಟ್, ಮಹಿಳೆಯರಿಗೆ ಕಡಿಮೆ ಚಾನ್ಸಸ್ ಇರುತ್ತೆ ಪುರುಷರಿಗಿಂತ ಅಂತ. ಆದರೆ ಒಂದೇ ಸತಿ ಅವರಿಗೆ ಮುಟ್ಟು ಶಾಶ್ವತವಾಗಿ ನಿಂತ ಮೇಲೆ ಮೆನೋಪಾಸ್ ಆದಮೇಲೆ ಈಕ್ವಲ್ ಚಾನ್ಸಸ್ ಇರುತ್ತೆ ಮಹಿಳೆಯರಿಗೂ ಕೂಡ ಅಂತ. ಹೌದಾ ನಿಜವಾಗಿಯೂ ಅಂತ? ಹೌದು. ಸಾಧಾರಣವಾಗಿ ನಾವು ನೋಡಿದಾಗ ಈ 50 ವರ್ಷ ಕೆಳಗಿನ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಈ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಏನು ಹೇಳ್ತೀವಿ, ಇಟ್ಸ್ ಆ್ಯಕ್ಚುಲಿ ಕಾರ್ಡಿಯೋ ಪ್ರೊಟೆಕ್ಟಿವ್, ಅಂದರೆ ನಮ್ಮ ಹೃದಯನ ಅದು ರಕ್ಷಿಸ್ತಾ ಇರುತ್ತೆ. ಮೆನೋಪಾಸ್ ಆದಮೇಲೆ ಯಾವಾಗ ಈ ಈಸ್ಟ್ರೋಜನ್ ಹಾರ್ಮೋನ್ ಸಡನ್ ಆಗಿ ಕುಂಠಿತವಾಗುತ್ತೆ, ಆ ಪ್ರೊಟೆಕ್ಷನ್ ಹೋಗ್ಬಿಡತ್ತೆ. ಹಾಗಾಗಿ 50-55 ಅಥವಾ 60 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಈಕ್ವಲ್ ಆಗುತ್ತೆ, ಜಾಸ್ತಿ ಅಂತಲ್ಲ. ಗಂಡಸ್ರಿಗೂ ಹೆಂಗಸ್ರಿಗೂ ಸೇಮ್ ಲೆವೆಲ್ ಅಲ್ಲಿ ಆ ರಿಸ್ಕ್ ಇರುತ್ತೆ. ಓಕೆ ಓಕೆ ಸೊ ಪ್ರೀವಿಯಸ್ ಗಿಂತ ಮೆನೋಪಾಸ್ ಆದ್ಮೇಲೆ ಜಾಸ್ತಿ. ಬಟ್ ಗಂಡ್ ಮಕ್ಳಲ್ಲಿ ಆ ತರ ಅಲ್ಲ, ಅದ್ ಯಾವ ಏಜ್ ಅಲ್ಲಿ ಬೇಕಾದ್ರೂ ಕಾಣಿಸ್ಕೋಬಹುದು. ಲೆಸ್ ದೆನ್ 50 years ಅಲ್ಲೂ ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ನಿಂತ ಮೇಲೆ ಅವ್ರ ರಿಸ್ಕ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಓಕೆ, ಪೀರಿಯಡ್ಸ್ ಹತ್ರ ಬಂದಾಗ ತುಂಬ ಜನ ಅನ್ಕೋತಾರೆ ಪೇಯ್ನ್ ಇದ್ದಾಗ ಯಾಕಾದ್ರೂ ಪೀರಿಯಡ್ಸ್ ಬರುತ್ತೋ ಅಂತ. ಬಟ್ ಮೆನೋಪಾಸ್ ಆದ್ಮೇಲೆ ರಿಯಲೈಸ್ ಆಗ್ಬೋದು ನಮಗೆ ಇಷ್ಟು ಟೈಮ್ ಪೀರಿಯಡ್ಸ್ ಆಗ್ತಾ ಇದ್ದಿದ್ದು ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ನೀವು ಹೇಳಿದ್ ತುಂಬಾ ನಿಜ. ಪೀರಿಯಡ್ಸ್ ಆಗುವಾಗ ನನ್ಗೆ ಇವಾಗ ಪೀರಿಯಡ್ಸ್ ಬರುತ್ತೆ, ಅದ್ರ ಪೇಯ್ನು ಅಥವಾ ಅದ್ರ ಜೊತೆಗೆ ಆಗೋ ಕಿರಿಕಿರಿ, ಅನ್ಕಂಫರ್ಟಬಲ್ನೆಸ್ ನಮ್ಗೆ ಅನ್ಸುತ್ತೆ. ಬಟ್ ಐ ಥಿಂಕ್ ಒಂದ್ಸತಿ ಪೀರಿಯಡ್ಸ್ ನಿಂತ ಮೇಲೆ ಆ ಹಾರ್ಮೋನ್ಸ್ ಯಾವಾಗ ಡ್ರಾಪ್ ಆಗುತ್ತೆ, ಆ ಪೀರಿಯಡ್ನ ನಾವು ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊತೀವಿ. ಜಸ್ಟ್ ರಕ್ತಸ್ರಾವ ಮಾತ್ರ ನಮ್ಗೆ ಕಿರಿಕಿರಿ ಉಂಟು ಮಾಡೋದು. ಬಟ್ ಆ ಋತುಚಕ್ರದ ಒಂದು ಏರು ಇಳಿತ ನಾವು ತುಂಬಾ ಮೆನೋಪಾಸ್ ಆದ್ಮೇಲೆ ಅದನ್ನ ಮಿಸ್ ಮಾಡ್ಕೊತೀವಿ. ಆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ನಮ್ಗೆ ಅಷ್ಟು ಲವಲವಿಕೆ ಎಲ್ಲ ಕೊಡ್ತಾ ಇರುತ್ತೆ. ಇಟ್ ಮೇಕ್ಸ್ ಯು ಫೀಲ್ ಯಂಗ್. ನಾವಿನ್ನ ಚಿಕ್ಕ ವಯಸ್ಸಿನವ್ರು ಅನ್ಸುತ್ತೆ. ಬಟ್ ಮೆನೋಪಾಸ್ ಆದ ತಕ್ಷಣ ಅದೊಂಥರ ಸಡನ್ ಆಗಿ ಆಕ್ಸಿಲರೇಟ್ ಆಗ್ಬಿಡತ್ತೆ. ನನ್ಗೆ ಏಜ್ ಆಯ್ತು, ಐ ಆಮ್ ನಾಟ್ ಫೀಲಿಂಗ್ ಗುಡ್. ಆ ಚಿಕ್ಕ ವಯಸ್ಸಲ್ಲಿ ಇರೋ ಲವ್ಲಕ್ಕೆ, ಎಕ್ಸೈಟ್ಮೆಂಟು ಆ ಏಜಲ್ಲಿ ಇರೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಡೆಫಿನೆಟ್ ಆಗಿ ಅದನ್ನ ಮಿಸ್ ಮಾಡ್ಕೊತಾರೆ. ಓಕೆ ಓಕೆ ಆಗಲೇ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ನೀವು ಚರ್ಮ ಸುಕ್ಕುಗಟ್ಬೋದು ಅಂತ. ಸೊ ಹಾಗಿದ್ರೆ ಈ ಸ್ಕಿನ್ ಚೇಂಜಸ್ಸಿಗೂ ಈ ಹಾರ್ಮೋನ್ಸಿಗೂ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ಗೂ ಕನೆಕ್ಷನ್ಸ್ ಇದೆಯಾ ಅಂತ? ಡೆಫಿನೆಟ್ ಆಗಿ ಇದು ಈಸ್ಟ್ರೋಜನ್ ಹಾರ್ಮೋನ್ ಡ್ರಾಪ್ ಆಗೋದ್ರಿಂದ
ನಮ್ಮ ಸ್ಕಿನ್ ಬೇಗ ವ್ರಿಂಕಲ್ ಆಗುತ್ತೆ ಅಥವಾ ಸುಕ್ಕುಗಟ್ಟುತ್ತೆ. ಸೊ ಡೆಫಿನೆಟ್ ಆಗಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇದರಲ್ಲೂ ಒಂದು ರೋಲ್ ವಹಿಸುತ್ತೆ. ಓಕೆ ಓಕೆ, ಅದಕ್ಕೋಸ್ಕರನೇ ಮೆನೋಪಾಸ್ ಆದಮೇಲೆ ಚರ್ಮದಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಡೆಫಿನೆಟ್ಲಿ. ಓಕೆ, ಇನ್ನು ಮೂಳೆ ವಿಚಾರಕ್ಕೆ ಬಂದಾಗ ಮೆನೋಪಾಸ್ ಆದಮೇಲೆ ತುಂಬ ಜನರಿಗೆ ಮೂಳೆ ಸಮಸ್ಯೆ, ಅದರಲ್ಲೂ ಸ್ಪೆಷಲಿ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ತನಕ ಬೋನನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಈ ಹಾರ್ಮೋನ್ಗಳು ಹೆಲ್ಪ್ ಆಗುತ್ತೆ. ಬಟ್ ಮೆನೋಪಾಸ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಹೇಳ್ತಾರೆ. ಇದರ ಹಿಂದೆ ಇರುವಂಥ ಸೈಂಟಿಫಿಕ್ ರೀಸನ್ ಏನು ಅಂತ ಡಾಕ್ಟರ್? ಈ ಮೂಳೆಗಳಲ್ಲೂ ಒಂದು ಸೈಕಲ್ ಇದೆ. ಇದು ಹೊಸ ಈ ಮೂಳೆಗಳ ಸೆಲ್ಸ್ನ ನಾವು ಆಸ್ಟಿಯೋಸೈಟ್ಸ್ ಅಂತ ಹೇಳ್ತೀವಿ. ಹೊಸ ಆಸ್ಟಿಯೋಸೈಟ್ಸ್ ಬರಬೇಕು, ಆವಾಗ ಬೋನ್ ಗಟ್ಟಿ ಆಗ್ತಾ ಹೋಗುತ್ತೆ. ಹಂಗೆ ಹಳೆ ಆಸ್ಟಿಯೋಸೈಟ್ಸ್ ಹೋಗ್ತಾ ಇರುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ ಹೊಸ ಆಸ್ಟಿಯೋಸೈಟ್ಸು ಚೆನ್ನಾಗಿ ಕೂಡ್ಕೊಳ್ತಾ ಇರುತ್ತೆ ಬಿಫೋರ್ ಮೆನೋಪಾಸ್. ಬಟ್ ಮೆನೋಪಾಸ್ ಆದಮೇಲೆ ಈ ಈಸ್ಟ್ರೋಜನ್ ಹಾರ್ಮೋನ್ ಇಲ್ಲದೆ ಇರೋದ್ರಿಂದ ಈ ಆಸ್ಟಿಯೋಸೈಟ್ಸ್ ಕೂಡ್ಕೊಳ್ಳೋ ರೇಟ್ ಕಮ್ಮಿ ಆಗುತ್ತೆ, ಮತ್ತು ಹಳೆ ಆಸ್ಟಿಯೋಸೈಟ್ಸ್ ಜಾಸ್ತಿ ಬೇಗ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಗಳು ಇಲ್ಲದೆ ಇರೋದ್ರಿಂದ ಇದು ಆಸ್ಟಿಯೋಪೊರೋಸಿಸ್ ಬೇಗ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೂಳೆಗಳು ದುರ್ಬಲಗೊಳ್ಳೋದು, ವೀಕ್ ಆಗೋದು, ಇದ್ರ ಕಾರಣ ಆಗಿ ನಾವು ನೀವು ನೋಡ್ಬೋದು ವಯಸ್ಸಾಗಿರೋ ಹೆಣ್ಮಕ್ಳಲ್ಲೇ ಜಾಸ್ತಿ ಫ್ರ್ಯಾಕ್ಚರ್ಸ್ ಆಗೋದು. ಸಣ್ಣದಾಗಿ ಬಿದ್ರೂ ಕೂಡ, ಕೈ ಉರ್ಕೊಂಡು ಬಿದ್ರೂ ಕೂಡ ಕೈ ಫ್ರ್ಯಾಕ್ಚರ್ ಆಗುತ್ತೆ. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ಮೆನೋಪಾಸ್. ಓಕೆ ಓಕೆ, ಹಾಗಿದ್ರೆ ಈಗ ಪೋಸ್ಟ್ ಮೆನೋಪಾಸಲ್ಲಿ ಹಾರ್ಟ್ ಸಂಬಂಧಿಸಿದಂಥ ಸಮಸ್ಯೆ ಅಥವಾ ಚರ್ಮ ಸುಕ್ಕುಗಟ್ಟುವಂಥದ್ದು ಅಥವಾ ಮೂಳೆಗೆ ಸಂಬಂಧಿಸಿದಂಥ ಸಮಸ್ಯೆ, ಮೂಡ್ ಸ್ವಿಂಗ್ಸ್ ಇದೆಲ್ಲ ಬರುತ್ತೆ ಅಂತ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡಿದ್ದೀರಾ ಡಾಕ್ಟರ್? ಸಾಧಾರಣವಾಗಿ ಕಂಪ್ಲೇಂಟ್ ಮಾಡೋದು ಈ ವೆಜೈನಲ್ ಡ್ರೈನೆಸ್ ಜಾಸ್ತಿ ಇರುತ್ತೆ. ಅವ್ರಿಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗು. ಅದ್ರ ಜೊತೆಗೆ ಈ ಯೂರಿನರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಯೂರಿನ್ ಕಂಟ್ರೋಲಲ್ಲಿ ಇಟ್ಕೊಳಕ್ ಆಗದೆ ಇರೋದು, ಅಥವಾ ಸಡನ್ನಾಗಿ ಕೆಮ್ಮಿದ್ರೆ ನಕ್ಕಿದ್ರೆ ಯೂರಿನ್ ಹೋಗಂಗಾಗೋದು, ಅಥವಾ ಅವ್ರಿಗೆ ಸಡನ್ನಾಗಿ ಅನ್ಸುತ್ತೆ ಬಾತ್ರೂಮ್ಗೆ ಹೋಗಬೇಕು, ಇನ್ನೇನು ಎದ್ಬಿಟ್ಟು ಇನ್ನೊಂದು 2 ಹೆಜ್ಜೆ ಬಾತ್ರೂಮ್ಗಿದೆ ಇನ್ನು ತಲುಪಿಲ್ಲ, ಆವಾಗಲೇ ಯೂರಿನ್ ಲೀಕ್ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಮೆನೋಪಾಸ್ ಆಗಿ ತುಂಬ ವರ್ಷ ಆಗಿದೆ ಅಂದರೆ ಬಿಕಾಸ್ ದಟ್ ಆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಇಲ್ಲದೆ ಇರೋದ್ರಿಂದ ನಮ್ಮ ಪೆಲ್ವಿಕ್ ಆರ್ಗನ್ಸ್ ಕೂಡ ಲೂಸ್ ಆಗೋದು, ಗರ್ಭಕೋಶ ಕೆಳಗಡೆ ಜಾರ್ಕೊಳ್ಳೋದು, ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ನೀವೀಗ ಗರ್ಭಕೋಶದ ಬಗ್ಗೆ ಮಾತಾಡ್ಬೇಕಾದ್ರೆ ನೆನಪಾಯಿತು, ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗೆಡ್ಡೆ ಅಂತ ನಾವೇನು ಕರಿತೀವಿ. ಸೊ ಮೆನೋಪಾಸ್ ಆದಮೇಲೆ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತಾ ಅಥವಾ ಇದೊಂದು ಮಿತ್ತ ಹೇಗೆ ಅಂತ? ಸೊ ಈ ಫೈಬ್ರಾಯ್ಡ್ ಗಡ್ಡೆಗಳು ಕಾಣಿಸ್ಕೊಳ್ಳೋದು ಯೂಶಲಿ ಋತುಚಕ್ರ ಆಗುವಾಗ ಜಾಸ್ತಿ. ಅದು ಏಜ್ ಗ್ರೂಪ್ ನಾವು 30ರಿಂದ 45 ಜಾಸ್ತಿ ಕಾಣಿಸ್ಕೊಳ್ಳೋದು. ಸೊ ಈ ಗಡ್ಡೆಗಳು ಮೆನೋಪಾಸ್ ಆದಮೇಲೆ ಚಿಕ್ಕದಾಗ್ತಾ ಹೋಗ್ತವೆ, ಬಿಕಾಸ್ ಈ ಗಡ್ಡೆಗಳು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ. ಸೊ ಮೆನೋಪಾಸ್ ಆದಮೇಲೆ ಈ ಹಾರ್ಮೋನ್ಗಳು ಹೋಗೋದ್ರಿಂದ ಈ ಗಡ್ಡೆಗಳು ಚಿಕ್ಕದಾಗ್ತಾ ಬರ್ತವೆ. ಓಕೆ ಓಕೆ. ತುಂಬಾ ದೊಡ್ಡದಿದ್ರೆ ಸ್ವಲ್ಪ ಚಿಕ್ಕದಾಗತ್ತೆ, ಸಣ್ಣದಿದ್ರೆ ಕರ್ಗೋಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ಇದ್ರಲ್ಲಿ ಉಲ್ಟಾ ಆಗುತ್ತೆ ಹಾಗಾದ್ರೆ. ಇದ್ರಲ್ಲಿ ಉಲ್ಟಾ ಫೈಬ್ರಾಯ್ಡ್ಸ್ ಇದ್ದು ರಿಸ್ಕ್ ಕಡಿಮೆ ಆಗುತ್ತೆ ಮೆನೋಪಾಸ್ ಆದ್ಮೇಲೆ. ಕಡಿಮೆ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ನೀವು ಹೇಳಿದ್ರಿ, ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು ಅಥವಾ ಈ ಥರ ಇಶ್ಯೂಸ್ ಆಗಬಹುದು ಅಂತ. ಈಗ ಮೆನೋಪಾಸ್ ಒಂದು 50, 51, 52ಕ್ಕೆ ಆಯಿತು ಅಂತ ಹೇಳಿದ್ರೆ, ಈಗ 52ಕ್ಕೆ ಆದರೆ ಅದಾಗಿ ಎಷ್ಟು ವರ್ಷಗಳ ತನಕ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು? ಅದಾದಮೇಲೆ ಎಷ್ಟು ಟೈಮ್ ಆಗಬೇಕಾಗುತ್ತೆ ನಾರ್ಮಲ್ ಆಗೋದಕ್ಕೆ ಅಂತ? ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಸಾಧಾರಣವಾಗಿ ನೀವು ಮೆನೋಪಾಸ್ ಹೇಗೆ ಅಚೀವ್ ಆಗಿದೆ ನಿಮಗೆ ಅನ್ನೋದು. ಕೆಲವ್ರಿಗೆ ಸಡನ್ ಆಗಿ ಮೆನೋಪಾಸ್ ಆಗುತ್ತೆ, ಅವ್ರಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಾ ಇರುತ್ತೆ, ಬಟ್ ಸಡನ್ ಆಗಿ ಒಂದು ದಿನ ಅಥವಾ 1 ತಿಂಗಳು ಅವ್ರಿಗೆ ಪೀರಿಯಡ್ಸ್ ಆಗಿಲ್ಲ, ನೆಕ್ಸ್ಟ್ ಫ್ಯೂ ಮಂತ್ಸ್ ದೇ ಡೋಂಟ್ ಗೆಟ್ ಪೀರಿಯಡ್ಸ್. ಅಂಥವ್ರಲ್ಲಿ ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಬಿಕಾಸ್ ಸಡನ್ ಡ್ರಾಪ್ ಆಫ್ ಹಾರ್ಮೋನ್ಸ್ ಇಂದ. ಕೆಲವ್ರಿಗೆ ಇಟ್ಸ್ ಅ ಟ್ರಾನ್ಸಿಯಂಟ್ ಚೇಂಜ್, ತುಂಬ ನಿಧಾನವಾಗಿ ಆಗುತ್ತೆ. ಈ ಪೆರಿಮೆನೋಪಾಸ್ ಅಂತ ಹೇಳ್ತೀವಿ ನಾವು. ಮೆನೋಪಾಸ್ ನಿಮಗೆ ಸಪೋಸ್ 48 ವರ್ಷಕ್ಕೆ ಆಗ್ತಾ ಇದೆ ಅಥವಾ 50 ವರ್ಷಕ್ಕೆ ಆಗ್ತಾ ಇದೆ. ಪೆರಿಮೆನೋಪಾಸ್ ಅನ್ನೋದು ಈ ಚೇಂಜಸ್ ನಮಗೆ ಸ್ವಲ್ಪ ವರ್ಷಗಳ ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ 42, 43 ಇದು ಏನಕ್ಕಾಗುತ್ತೆ? ಓವೇರಿಯನ್ ಫಂಕ್ಷನ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆ ಫಂಕ್ಷನ್ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ, ಹಾರ್ಮೋನ್ ಲೆವೆಲ್ಸು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರೋದ್ರಿಂದ ಟ್ರಾನ್ಸಿಯಂಟ್ ಚೇಂಜ್ ಆದರೆ ಈ ಮೆನೋಪಾಸ್ ಲಕ್ಷಣಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ ಓಕೆ. ಬಟ್ ಕೆಲವೊಂದು ಹೆಣ್ಮಕ್ಳಲ್ಲಿ ಅದು ಜೆನೆಟಿಕ್ ಫ್ಯಾಕ್ಟರು ಇರಬಹುದು, ಅಂಥವರಲ್ಲಿ ಈ ಮೆನೋಪಾಸ್ ಲಕ್ಷಣಗಳು ಜಾಸ್ತಿ ಇರುತ್ತೆ. ಓಕೆ. ನಾನು ಹೇಳ್ದ ಹಾಗೆ ಇದು
ಸ್ಟಾರ್ಟಿಂಗ್ ಒಂದು 2-3 ಇಯರ್ಸ್ ಕೆಲವ್ರಿಗೆ ಈ ಲಕ್ಷಣಗಳು ಜಾಸ್ತಿ, ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಇದು ಕಮ್ಮಿ ಆಗ್ತಾ ಬರುತ್ತೆ. ಓಕೆ. ಈಗ ತುಂಬ ಬೇಗ ಮೆನೋಪಾಸ್ ಆದರೂ ಅಥವಾ ತುಂಬ ಲೇಟಾಗಿ ಮೆನೋಪಾಸ್ ಆದರೂ ಅಥವಾ ಸಿಮ್ಟಮ್ಸೇ ಇಲ್ಲದೆ ಸಡನ್ನಾಗಿ ಮೆನೋಪಾಸ್ ಆಯಿತು ಅಂದರೆ ಆಫ್ಟರ್ 12 ಮಂತ್ಸ್ ಆದಮೇಲೆ ನಾವು ಅದನ್ನು ಮೆನೋಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಈ ಥರ ತುಂಬ ಬೇಗ ಆಗೋದು ಅಥವಾ ತುಂಬ ಲೇಟಾಗಿ ಮೆನೋಪಾಸ್ ಆಗೋದು ಏನಾದರೂ ಮಹಿಳೆಗೆ ಎಫೆಕ್ಟ್ ಆಗುತ್ತಾ ಅಂತ? ಡೆಫಿನೆಟಾಗಿ ಎಫೆಕ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಮೆನೋಪಾಸ್ ಆಗಬೇಕಾಗಿರೋದು ಪ್ರಕೃತಿ ಸಹಜವಾಗಿ 45ರಿಂದ 52 ವರ್ಷ, ಅದರಲ್ಲಾದರೆ ಅದು ಸಹಜವಾಗಿರುತ್ತೆ. ತುಂಬ ಬೇಗ ಆಯಿತು 45, ಕೆಲವ್ರಿಗೆ 40 ವರ್ಷಕ್ಕೆ ನಿಂತ್ಕೊಳ್ಳುತ್ತೆ. ಓಕೆ, ಆ ಥರ ಅದನ್ನು ನಾವು ಇದೆ, ಅದನ್ನು ನಾವು ಪ್ರಿಮೆಚೂರ್ ಓವೇರಿಯನ್ ಇನ್ಸಫಿಷಿಯನ್ಸಿ ಅಥವಾ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನು ಎಲ್ಲ ಭಾಗಗಳಿಗೂ ತುಂಬ ಇಂಪಾರ್ಟೆಂಟು. ಸೊ ಬೇಗ ಮೆನೋಪಾಸ್ ಆದಾಗ ಈ ಪ್ರೊಟೆಕ್ಷನ್ ಫ್ಯಾಕ್ಟರ್ ಹೋಗ್ಬಿಡತ್ತೆ. ಸೊ ಅಂಥದ್ರಲ್ಲಿ ಈ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಕ್ಷನ್ ಅಂತ ಏನು ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ಸ್ ಆಗೋದು, ಹೃದಯಾಘಾತ ಆಗೋದು, ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಪ್ಲಸ್ ಈ ಮೂಳೆಗಳಿಗೂ ಆ ರಕ್ಷಣೆ ಇಲ್ಲದೆ ಇರೋದ್ರಿಂದ ಬೇಗ ಮೂಳೆಗಳು ಸವಿಯುತ್ತೆ ಆ್ಯಂಡ್ ಅವ್ರಿಗೆ ಆ ಕಿರಿಕಿರಿ ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಪ್ರಿಮೆಚೂರ್ ಮೆನೋಪಾಸ್ ಆದಾಗ ಈ ಥರ ಪ್ರಾಬ್ಲಮ್ಸ್ ಆಗೋ ರಿಸ್ಕ್ ಜಾಸ್ತಿ. ಓಕೆ ಓಕೆ. ಲೇಟಾಗಿ ಮೆನೋಪಾಸ್ ಆಗ್ತಾ ಇದೆ, ಅವ್ರಿಗೆ 53, 54, 55 ವರ್ಷ ಆದ್ರೂ ಮೆನೋಪಾಸೇ ಆಗಿಲ್ಲ, ಒಂದು ಜೆನೆಟಿಕ್ ಫ್ಯಾಕ್ಟರ್ ಇರಬಹುದು. ಸೊ ನಾವು ಹಿಸ್ಟ್ರಿ ತಗೋವಾಗ ನಾವು ಕೇಳ್ತೀವಿ ನಿಮ್ಮ ತಾಯಿಯಲ್ಲಿ ಅಥವಾ ನಿಮ್ಮ ಅಜ್ಜಿ ಅವ್ರಗಳಲ್ಲಿ ಯಾವಾಗ ಮೆನೋಪಾಸ್ ಆಗಿತ್ತು, ಫ್ಯಾಮಿಲಿ ಹಿಸ್ಟ್ರಿ ಏನಿದೆ. ಸಪೋಸ್ ಆ ಥರ ಏನಾದರೂ ಇದ್ದರೆ ವೆಯ್ಟ್ ಮಾಡ್ಬೋದು. ಬಟ್ ಲೇಟ್ ಮೆನೋಪಾಸ್ ಜೊತೆಗೆ ಅವ್ರಿಗೆ ಬ್ಲೀಡಿಂಗೂ ಜಾಸ್ತಿ ಆಗ್ತಾ ಇದೆ ಅಂದರೆ ಆವಾಗ ನಾವು ಡೆಫಿನೆಟಾಗಿ ನೋಡಬೇಕಾಗತ್ತೆ ಏನಕ್ಕೆ ಇವ್ರಿಗೆ ಈ ಥರ ಲೇಟಾಗಿ ಮೆನೋಪಾಸ್ ಆಗ್ತಿರೋದು. ಯೂಟ್ರಸಲ್ಲಿ ಏನಾದರೂ ಗಡ್ಡೆಗಳಿದೆಯಾ ಸ್ಕ್ಯಾನ್ ಮಾಡಿ ನೋಡ್ತೀವಿ, ಒಳಗಡೆ ಏನಾದರೂ ಚೇಂಜಸ್ ಇದೆಯಾ, ಗಡ್ಡೆಗಳಿದೆಯಾ ನೋಡಿಬಿಟ್ಟು ತುಂಬ ಲೇಟಾಗಿ 55 ವರ್ಷ ಆದ್ರೂ ಮೆನೋಪಾಸ್ ಆಗಲೇ ಇಲ್ಲ ಅಂದರೆ ನಾವು ಇವ್ಯಾಲ್ಯೂಯೇಟ್ ಮಾಡಲೇಬೇಕು ಏನಕ್ಕೆ ಇವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು. ಓಕೆ ಓಕೆ. ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಈಗ ಮೆನೋಪಾಸ್ ಅನ್ನುವಂಥದ್ದು ಒಂದು ಸ್ವಾಭಾವಿಕ ಹಂತ, ನ್ಯಾಚುರಲ್ ಆಗಿ ಎಲ್ಲ ಮಹಿಳೆಯರಲ್ಲೂ ಆ ವಯಸ್ಸಾದ್ಮೇಲೆ ಆಗಲೇಬೇಕು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನೀವು ಹೇಳಿರೋಂಥ ಸಿಮ್ಟಮ್ಸ್ಗಳೇನಾದರೂ ಕಾಣಿಸ್ಕೊಳ್ತು, ತೊಂದರೆ ಆಯಿತು ಅಥವಾ ಹಾಟ್ ಫ್ಲ್ಯಾಶಸ್ ಆಯಿತು, ಮೂಡ್ ಸ್ವಿಂಗ್ ಆಯಿತು, ತಡ್ಕೊಳಕ್ಕೆ ಆಗ್ತಿಲ್ಲ ಅಥವಾ ಡ್ರೈ ಆಯಿತು, ವೆಜೈನಲ್ ಡ್ರೈ ಆಯಿತು ಅಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಾದರೂ ಅವೈಲೇಬಲ್ ಇದೆಯಾ? ಅದಕ್ಕಿಂತ ಮುಂಚೆ ಟೆಸ್ಟ್ ಏನಾದರೂ ಮಾಡ್ತೀರಾ ನೀವು ಹೇಗೆ ಅಂತ? ಸಾಧಾರಣವಾಗಿ 45 ಇಯರ್ಸ್ ಆದಮೇಲೆ ಮೆನೋಪಾಸ್ ಆದರೆ ನಾವೇನು ಟೆಸ್ಟ್ಗಳು ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದು ಪ್ರಕೃತಿ ಸಹಜವಾಗಿ ಆಗ್ತಾ ಇರೋದು. ಬಟ್ 45 ಇಯರ್ಸ್ ಮುಂಚೆನೇ ಅವ್ರಿಗೆ ಮೆನೋಪಾಸ್ ಆಗ್ತಾ ಇದೆ ಅಥವಾ 40 ಇಯರ್ಸಲ್ಲೇ ಅವ್ರಿಗೆ ಮೆನೋಪಾಸ್ ಆಗ್ತಾ ಇದೆ ಅಂದರೆ ಒಂದು ಸ್ಮಾಲ್ ಬ್ಲಡ್ ಟೆಸ್ಟ್ ಇರುತ್ತೆ, ಅದನ್ನು ನಾವು ಆ ಟೆಸ್ಟ್ ನಾವು ಮಾಡೋದು ಇವ್ರಿಗೆ ನಿಜವಾಗ್ಲೂ ಮೆನೋಪಾಸ್ ಆಗಿದೆಯಾ ಇಲ್ವಾ ನೋಡಲಿಕ್ಕೆ. ಆ ಥರ ಮೆನೋಪಾಸ್ ಇದೆಯಾ ಅಂತ ನೋಡಿಬಿಟ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ಬೋದು. ಕೆಲವೊಂದು ಸತಿ ಅವರು ನ್ಯಾಚುರಲ್ ಟ್ರೀಟ್ಮೆಂಟ್ ಆಪ್ಷನ್ಸಿಗೆ ಹೋಗೋದು. ಇನ್ನೊಂದು ಸೆಕೆಂಡ್ ಆಪ್ಷನ್ನು ಹಾರ್ಮೋನಲ್ ಥೆರಪಿ. ಅದು ಡೆಫಿನೆಟಾಗಿ ನಾವು ಭಾರತೀಯರು ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈ ಕಾರ್ಡಿಯೋ ಪ್ರೊಟೆಕ್ಟಿವ್ ಆ್ಯಕ್ಷನು, ಈ ಮೂಳೆ ಸವಿಯೋದೆಲ್ಲ ಜಾಸ್ತಿ ಇರೋದ್ರಿಂದ ಆ ರಿಸ್ಕು ಬೇಡ ಅನ್ನೋರು, ದೇ ವಾಂಟ್ ಟು ಹ್ಯಾವ್ ಅ ಗುಡ್ ಲೈಫ್ ಸ್ಟೈಲ್, ದೇ ವಾಂಟ್ ಟು ಫೀಲ್ ಆ್ಯಸ್ ಯಂಗ್ ಆಸ್ ದೇ ವಾಂಟ್ ಟು ಅಂದರೆ ಈ ಹಾರ್ಮೋನಲ್ ಥೆರಪಿಗೆ ಅವ್ರು ಡೆಫಿನೆಟಾಗಿ ಹೋಗ್ಬೋದು. ಸೊ ಈ ಹಾರ್ಮೋನಲ್ ಥೆರಪಿ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂದರೆ ದೇ ಹ್ಯಾವ್ ಟು ವಿಸಿಟ್ ಅ ಗೈನಕಾಲಜಿಸ್ಟ್. ಅವ್ರನ್ನ ವಿಸಿಟ್ ಮಾಡಿ ಹಿಸ್ಟ್ರಿ ಎಲ್ಲ ತೊಗೊಂಡು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಬೇರೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ, ಬ್ರೆಸ್ಟ್ ಕ್ಯಾನ್ಸರು ಆ ಥರ ಎಲ್ಲ ಹಿಸ್ಟ್ರಿ ನೋಡಿಬಿಟ್ಟು ಕನ್ಸಿಡರ್ ಮಾಡಿ ನಾವು ಹಾರ್ಮೋನಲ್ ಥೆರಪಿ ಅಡ್ವೈಸ್ ಮಾಡ್ಬೋದು. ಓಕೆ ಓಕೆ. ಹಾರ್ಮೋನಲ್ ಥೆರಪಿ ಅಂತ ಹೇಳಿದ್ರೆ ಏನು? ಈಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಡೌನ್ ಆಗಿರುತ್ತೆ, ಅದಾದಮೇಲೆ ಯಾವ ರೀತಿಯಾಗಿ ಏನಾದರೂ ಹಾರ್ಮೋನ್ ಕೊಡ್ತೀರಾ ಹೇಗೆ ಅಂತ? ಮೆಡಿಕಲಿ ನಾವು ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನೇ ರೀಪ್ಲೇಸ್ಮೆಂಟ್ ಆಗಿ ಕೊಡ್ತೀವಿ. ಓಕೆ. ಆದರೆ ಸ್ಮಾಲ್ ಡೋಸಸಲ್ಲಿ ಕೊಡ್ತೀವಿ. ಸೊ ಹಾಗಾಗಿ ಆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಪ್ರೊಟೆಕ್ಟಿವ್ ಆಕ್ಷನ್ ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಹಾರ್ಮೋನಲ್ ಥೆರಪಿ ತೊಗೊಂಡ್ರೆ ಕಾರ್ಡಿಯೋ ಪ್ರೊಟೆಕ್ಷನು, ಈ ಮೂಳೆ ಸವಿಯೋದ್ರಿಂದ, ಪ್ಲಸ್ ಎಸ್ಪೆಷಲಿ ಈ ಹಾಟ್ ಫ್ಲಶಸ್ ತುಂಬ ಸಿವಿಯರಾಗಿ ಅನುಭವಿಸ್ತಾ ಇರೋರಿಗೆ ಅಥವಾ ಸಿವಿಯರಾಗಿ ಮೂಡ್ ಡಿಪ್ರೆಷನ್ಸು ವೇರಿಯೇಷನ್ಸ್ ಇರೋರಿಗೆ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ತೊಗೊಳೋದ್ರಿಂದ ಕೆಲವರು ವರ್ಷಗಳು ಅವ್ರು ನ್ಯಾಚುರಲ್ ಮೆನೋಪಾಸ್ ಅಟೈನ್ ಮಾಡೋ ಏಜ್ವರೆಗೂ ತೊಗೊಂಡ್ರೆ ಅವ್ರಿಗೆ ಈ ಪ್ರೊಟೆಕ್ಟಿವ್ ಆ್ಯಕ್ಷನ್ಸ್ ಎಲ್ಲ ಸಿಗುತ್ತೆ. ಅಂದರೆ ಬೇಗ ಮೆನೋಪಾಸ್ ಆದವ್ರಿಗೆ ಅದನ್ನು ಕೊಡ್ತೀರಾ? ಡೆಫಿನೆಟ್ಲಿ. ಓಕೆ. ಲೇಟಾಗಾದರೆ ಒಂದು ವೇಳೆ ಬೇರೆ ಟ್ರೀಟ್ಮೆಂಟ್ ಏನಾದರೂ ಅವೈಲಬಿಲಿಟಿ ಇದೆಯಾ ಹೇಗೆ? ಲೇಟಾಗಿ ಏನಕ್ಕೆ ಮೆನೋಪಾಸ್ ಲೇಟಾಗಿ ಆಗ್ತಾ ಇರುತ್ತೆ ಅನ್ನೋದನ್ನ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಕಲೆಕ್ಟ್ ಮಾಡಬೇಕು. ಹಿಸ್ಟ್ರಿ ಕಲೆಕ್ಟ್ ಮಾಡಿ, ಎಕ್ಸಾಮಿನೇಷನ್ ಮಾಡಿ,
ಸ್ಕ್ಯಾನ್ಗಳು ಮಾಡಿಕೊಂಡು ಗಡ್ಡೆಗಳೇನಾದರೂ ಇದ್ದರೆ ನಾವು ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಡಬೇಕು. ಸಪೋಸ್ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ದೆನ್ ವಿ ವಿಲ್ ವೇಟ್ ಆ್ಯಂಡ್ ಸಿ, ನೋಡ್ತೀವಿ, ಕಾದು ನೋಡ್ತೀವಿ ಎಷ್ಟು ಯಾವ ಏಜಿಗೆ ಅವ್ರು ಮೆನೋಪಾಸ್ ಅಟೈನ್ ಮಾಡ್ತಾರೆ. ಕೆಲವೊಂದ್ಸತಿ 55 ಇಯರ್ಸ್ ಆದ್ರೂ ಅವ್ರಿಗೆ ಮೆನೋಪಾಸ್ ಅಟೈನ್ ಆಗೇ ಇಲ್ಲ, ಅವ್ರ ಗರ್ಭಕೋಶದ ಒಳಪದ್ರದ ಲೈನಿಂಗು ತುಂಬ ದಪ್ಪವಾಗಿದೆ ಅಂದರೆ ಕೆಲವೊಂದ್ಸತಿ ನಾವು ಬಯೋಪ್ಸಿ ಟೆಸ್ಟ್ ತೊಗೊಳ್ತೀವಿ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇಫ್ ಇಟ್ ಈಸ್ ನಾರ್ಮಲ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ 55 ಇಯರ್ಸ್ ಆದ್ರೂ ಅವ್ರಿಗೆ ಮೆನೋಪಾಸ್ ಆಗಿಲ್ಲ ಅಥವಾ ಬ್ಲೀಡಿಂಗ್ ಜಾಸ್ತಿ ಇದ್ದರೆ ವಿ ವಿಲ್ ಹ್ಯಾವ್ ಟು ಆಲ್ವೇಸ್ ರೂಲ್ ಔಟ್ ಕ್ಯಾನ್ಸರ್ಸ್. ಸೊ ಹಾಗಾಗಿ ನಾವು ಆ ರೀತಿ ಮುಂದುವರಿಬೇಕು. ಓಕೆ, ಹಾಗಿದ್ರೆ ಈ ಮೆನೋಪಾಸ್ ಆದಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ? ಬ್ರೆಸ್ಟ್ ಕ್ಯಾನ್ಸರ್ಗೂ ಮೆನೋಪಾಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಓಕೆ. ಬ್ರೆಸ್ಟ್ ಕ್ಯಾನ್ಸರು ಜಾಸ್ತಿ ಯೂಶಲಿ 55-60 ಇಯರ್ಸ್ ಆದಮೇಲೆ ನೋಡ್ತೀವಿ ಅಂದರೆ ಅದು ವಯೋಸಹಜವಾಗಿ ಬರೋವಂಥ ಇದು. ಅದಕ್ಕೂ ಇದಕ್ಕೂ ಕನೆಕ್ಷನ್ಸ್ ಇಲ್ಲ, ಮೆನೋಪಾಸ್ಗೆ ಸಂಬಂಧ ಇಲ್ಲ. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ದರೆ ಅದಕ್ಕೆ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ ತಾಯಿ ಅಥವಾ ತಾಯಿ ಸಂಬಂಧದಲ್ಲಿ ಅವ್ರ ಅಕ್ಕ ತಂಗಿಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹಿಸ್ಟ್ರಿ ಇದ್ದರೆ ಯೂಶಲಿ ಅದು 50 ಇಯರ್ಸ್ 45 ಇಯರ್ಸ್ ಮುಂಚೆನೇ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಓಕೆ ಓಕೆ. ಮೆನೋಪಾಸ್ ಆದಮೇಲೆ ನೀವು ಹೇಳಿದ್ರಿ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ಚಾನ್ಸಸ್ ಇರುತ್ತೆ, ಕಿರಿಕಿರಿ ಅನುಭವಿಸ್ತಾರೆ, ಲೋನ್ಲಿನೆಸ್ ಕೂಡ ಇರಬಹುದು ಅಂತ. ಸೊ ನಾವು ಯೂಶಲಿ ಗಮನಿಸ್ತೀವಿ, ಸೊ 50 ವರ್ಷ ದಾಟಿದ ಮೇಲೆ ಮಹಿಳೆಯರು ಜಾಸ್ತಿ ಈ ದೇವಸ್ಥಾನ ಅಥವಾ ಭಕ್ತಿ ಅಥವಾ ಮೆಡಿಟೇಷನ್ ಅಂತ ಹೋಗ್ತಾರೆ. ಸ್ವಲ್ಪ ಮಾಡರ್ನ್ ಮಹಿಳೆಯರು ಕಿಟ್ಟಿ ಪಾರ್ಟಿ ಆ ಥರ ಎಲ್ಲ ಮಾಡ್ತಾರೆ, ಅಂದರೆ ಅವರನ್ನು ಅವರು ಎಂಗೇಜ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ನಿಜವಾಗಿ ಅವರಿಗೆ ಹೆಲ್ಪ್ ಆಗುತ್ತಾ, ಹೇಗೆ ಅಂತ? ಇದು ಮೆನೋಪಾಸ್ ಹಾರ್ಮೋನ್ಗಳಿಗೇನೋ ವ್ಯತ್ಯಾಸ ಮಾಡಲ್ಲ. ಬಟ್ ಇದೊಂದು ಒಳ್ಳೆ ಡಿಸ್ಟ್ರಾಕ್ಷನ್ ಅವ್ರಿಗೆ. ಇದರಿಂದ ಈ ಎಲ್ಲಾ ರೀತಿಯ ಆಲೋಚನೆಗಳಿಂದ ಅಥವಾ ಖಿನ್ನತೆಗೊಳಗಾಗಿರ್ತಾರೆ. ದೇ ವಿಲ್ ಸ್ಟಾರ್ಟ್ ಡೌಟಿಂಗ್ ದೆಮ್ಸೆಲ್ಸ್, ನಾನು ಮಾಡ್ತಾ ಇರೋದು ಸರಿನಾ, ಎಲ್ಲ ಮಾಡ್ತಾ ಇರೋ ರೂಟೀನ್ ಸೇಮ್ ಆಗೇ ಇರುತ್ತೆ, ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಹೆಲ್ಪ್ ಆಗತ್ತೆ ತಕ್ಕ ಮಟ್ಟಿಗೆ. ಅದ್ರ ಜೊತೆಗೇನೆ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ದೇ ಶುಡ್ ಕನ್ಸಲ್ಟ್ ಅ ಗೈನಕಾಲಜಿಸ್ಟ್. ಕಂಡ್ಬಿಟ್ಟು ಥೆರಪಿಸ್ಟ್ನ ಕಂಡು ಈ ಎಲ್ಲ ಸಿಂಪ್ಟಮ್ಸ್ನ ಹೇಗೆ ಮ್ಯಾನೇಜ್ ಮಾಡೋದು, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಥೆರಪಿಸ್ಟ್ ನಿಮಗೆ ಹೇಳ್ಕೊಡ್ತಾರೆ ನಾವು ಹೇಗೆ ಯೋಚನೆ ಮಾಡಬೇಕು. ಹಾಗೆ ಒಂದು ಥೆರಪಿ ತೊಗೊಂಡ್ರೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಓಕೆ ಓಕೆ. ಈ ಮೆನೋಪಾಸ್ ಆದಮೇಲೆ ಗಟ್ ಹೆಲ್ತ್ ಇಶ್ಯೂಸ್ ಏನಾದರೂ ಬರೋ ಚಾನ್ಸಸ್ ಇರುತ್ತೆ? ಅಂದರೆ ನನಗೆ ಜಾಸ್ತಿ ಹಸುವೆನೇ ಆಗಲ್ಲ, ಸ್ವಲ್ಪ ತಿಂದರೂ ಏನೋ ಇಶ್ಯೂಸ್ ಆಗಿಬಿಡುತ್ತೆ, ಮುಂಚೆ ಥರ ತಿಂದಿರೋದೆಲ್ಲನೂ ನನ್ನ ಬಾಡಿ ತಗೊಳ್ತಾ ಇಲ್ಲ, ಆ ಥರ ಸಮಸ್ಯೆ ಬರೋ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ ಆಗಿ. ಈ ಈಸ್ಟ್ರೋಜನ್ ಅನ್ನೋದು ಗಟ್ ಹೆಲ್ತ್ ಮೈಕ್ರೋಬಯೋಮ್ ಅಂದರೆ ಈ ಸೂಕ್ಷ್ಮ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈಸ್ಟ್ರೋಜನ್ ಕಮ್ಮಿ ಆಗಿರೋದ್ರಿಂದ ಮೆಟಬಾಲಿಸಮು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಅವ್ರಿಗೆ ಜಾಸ್ತಿ ಬ್ಲೋಟಿಂಗ್ ಸೆನ್ಸೇಷನ್, ಯಾವಾಗಲೂ ಗ್ಯಾಸ್ ಇದೆ ಅಂತ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳೋದು ಜಾಸ್ತಿ. ಸೊ ಹಾಗಾಗಿ ಬಟ್ ಇದೆಲ್ಲ ಸಿಂಪ್ಟಮ್ಸ್ ಆಫ್ ಮೆನೋಪಾಸ್. ಅಂಥವರಲ್ಲಿ ಬ್ಲೋಟಿಂಗ್ ಸೆನ್ಸೇಷನು ಅಥವಾ ಮಲಬದ್ಧತೆ ಉಂಟಾಗೋದು, ಈ ಥರ ಎಲ್ಲ ಲಕ್ಷಣಗಳು ಇರುತ್ತೆ. ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿ ಅವ್ರು ಕೇರ್ ತಗೋಬೇಕಾಗುತ್ತೆ? ಈಗ ಹೊಟ್ಟೆ ಉಬ್ರ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಪದೇ ಪದೇ ತೇಗ್ ಬರ್ತಾ ಇದೆ, ಸರಿಯಾಗಿ ತಿನ್ನಕ್ಕಾಗ್ತಿಲ್ಲ ಅಂದಾಗ ಯಾವ ರೀತಿ ಕೇರ್ ತಗೋಬೇಕು ಅಂತ? ಇದರಲ್ಲಿ ಡೆಫಿನೆಟ್ ಆಗಿ ನಮ್ಮ ಊಟದ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕು. ಪ್ರೋಟೀನ್ ಕಂಟೆಂಟು ಮತ್ತೆ ಫೈಬರ್ ಕಂಟೆಂಟು, ನಾರಿನಾಂಶ ಇರೋ ಅಂತ ಆಹಾರಗಳನ್ನ ಜಾಸ್ತಿಯಾಗಿ ಸೇವಿಸ್ತಾ ಬರಬೇಕು. ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳನ್ನ ಜಾಸ್ತಿ ಸೇವಿಸ್ತಾ ಬಂದರೆ ಈ ಥರ ಸಿಂಪ್ಟಮ್ಸ್ನ ತಕ್ಕ ಮಟ್ಟಿಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ಓಕೆ. ಈಗ ವಯಸ್ಸಾದ್ಮೇಲೆ ಹೇಳ್ತಾರೆ, ಅಂದರೆ ಮಹಿಳೆಯರು ತುಂಬ ಜನ ಹೇಳ್ತಾರೆ ಮುಂಚೆ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು, ಆದರೆ ಈಗ ಬೇಕು ಅಂತ ಹೋಗಿ ಬೇಗ ಮಲಗಿದ್ರು ಕೂಡ ನಿದ್ದೆ ಬರಲ್ಲ ಅಂತ. ಸೊ ಅದು ಮೆನೋಪಾಸ್ ಆದಮೇಲೆ ಅಥವಾ ಮುಟ್ಟು ನಿಂತ ಮೇಲಿನ ಆ ಒಂದು ಸಮಸ್ಯೆ ಆಗಿರುತ್ತೆ ಅಥವಾ ವಯೋಸಹಜವಾಗಿ ಬರುವಂಥ ಸಮಸ್ಯೆನಾ ಅಂತ? ಎರಡೂ ಇರಬಹುದು. ಒಂದು ವಯೋಸಹಜವಾಗಿಯೂ ಇರಬಹುದು ಆ್ಯಂಡ್ ಇನ್ನೊಂದು ಮೆನೋಪಾಸಲ್ ಸಿಂಪ್ಟಮ್ಸ್ ಕೂಡ ಆಗಿರಬಹುದು. ಈ ಸಡನ್ ಆಗಿ ಹಾಟ್ ಫ್ಲಶಸ್ ಬರೋದು ಅಥವಾ ನೈಟ್ ಸ್ವೆಟ್ಸ್ ಬರೋದು, ರಾತ್ರಿ ಸಡನ್ ಆಗಿ ಎಚ್ಚರ ಆಗ್ಬಿಟ್ಟು ಬಿಸಿ ಅನ್ಸೋದು, ಬೆವರಿಳಿಯೋದು, ಆವಾಗ ಇದು ಸೆಟ್ಲ್ ಆಗಕ್ಲಿಕ್ಕೇನೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಟ್ ಫ್ಲಶಸ್ ನೀವೇನೂ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ ಅಂದರೆ ಇದು ಸೆಟ್ಲ್ ಆಗ್ಲಿಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ತಗೋಬಹುದು. ಹಾಗಾಗಿ ನಿಮ್ಗೆ ಡೆಫಿನೆಟ್ ಆಗಿ ನಿದ್ದೆ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಅದ್ರ ಜೊತೆಗೆ ಯೂರಿನರಿ ಸಿಂಪ್ಟಮ್ಸು ಇದೆ, ಅರ್ಜೆನ್ಸಿ ಇದೆ, ನೈಟ್ ಹೊತ್ತಲ್ಲಿ ಎದ್ದು ಬಾತ್ರೂಮಿಗೆ ಪದೇ ಹೋಗಬೇಕು ಅಂದಾಗ ಡೆಫಿನೆಟ್ ಆಗಿ ನಿದ್ದೆನೂ ಸ್ವಲ್ಪ
ಏರಿಳ್ತಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಈಗ ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮಲ್ಲಿ ಹೇಳಿದ್ರೆ ಈಗ ಗಟ್ಟ ಹೆಲ್ತ್ ಬರೋವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಇಂಥ ಫುಡ್ಡನ್ನು ತಿನ್ನಬೇಕು, ಇಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಏನಾದರೂ ಸಜೆಷನ್ಸ್ ಕೊಡ್ಬೋದಾ ಅಂತ? ನಾನು ಹೇಳ್ದಾಗೆ ಪ್ರೋಟೀನ್ ಕಂಟೆಂಟು, ಫೈಬರ್ ಕಂಟೆಂಟ್ನ ಜಾಸ್ತಿ ಮಾಡ್ಕೋಬೇಕು. ಪ್ರೋಟೀನ್ ಕಂಟೆಂಟ್ ಆ್ಯಂಡ್ ಒಳ್ಳೆ ಪ್ರೋಟೀನ್ ತೊಗೊಳೋದ್ರಿಂದ ಒಂದು ಮಸಲ್ ಮಾಸು ಆ್ಯಂಡ್ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ ಒಳ್ಳೇದಾಗುತ್ತೆ. ಫೈಬರ್ ಕಂಟೆಂಟು ಈ ಗಟ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ, ಈ ಕಾನ್ಸ್ಟಿಪೇಷನು, ಬ್ಲೋಟಿಂಗ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಜಾಸ್ತಿ ಕಾರ್ಬೋಹೈಡ್ರೇಟ್, ನಮ್ಮ ಸಾಧಾರಣವಾಗಿ ನೋಡಿರ್ಬೋದು ನಮ್ಮ ಇಂಡಿಯನ್ ಎಸ್ಪೆಷಲಿ ಸೌತ್ ಇಂಡಿಯನ್ ಡಯಟಲ್ಲಿ ನಾವು ಜಾಸ್ತಿ ಅನ್ನ ಸೇವಿಸೋದು, ಜಾಸ್ತಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ, ಅದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೇಳ್ದ ಹಾಗೆ ಮೆಟಬಾಲಿಸಮ್ ಕಮ್ಮಿ ಆಗಿರೋದ್ರಿಂದ ಬೊಜ್ಜು ಕೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಣ್ಣೆ ಪದಾರ್ಥ, ಫ್ರೈಡ್ ಐಟಮ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ ಓಕೆ ಡಾಕ್ಟರ್, ಆಗಲೇ ಆರಂಭದಲ್ಲಿ ಮಾತಾಡ್ತಾ ನೀವು ಹೇಳಿದ್ರಿ ಮಹಿಳೆಯರಿಗೆ ವಾಶ್ರೂಮ್ಗೆ ಹೋಗೋಷ್ಟ್ರ ಒಳಗಡೆನೆ ಯೂರಿನ್ ಬಂದ್ಬಿಡುತ್ತೆ, ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಆ ಥರ ಸಮಸ್ಯೆ ಇದ್ದವರಿಗೆ ಹಾರ್ಮೋನ್ ಥೆರಪಿನ ಕೊಡ್ತೀರಾ ಅಥವಾ ಬೇರೆ ಟ್ರೀಟ್ಮೆಂಟ್ ಏನಾದರೂ ಇರುತ್ತಾ ಅಂತ? ಸಿಂಪ್ಟಮ್ಸ್ನ ನಾವು ಫಸ್ಟ್ ಅಸೆಸ್ ಮಾಡ್ತೀವಿ ಹೇಗಿದೆ. ಕೆಲವೊಂದು ಸಿಂಪ್ಟಮ್ಸ್ ಇದೆ, ಈ ಅರ್ಜೆನ್ಸಿ ಅಥವಾ ಕೆಳಗಡೆ ಆ ಡ್ರೈನೆಸ್ಗೆ ನಾವು ಲೋಕಲ್ ಹಾರ್ಮೋನ್ ಥೆರಪಿ ಕೊಡ್ಬೋದು. ಕೆಲವೊಂದು ಕ್ರೀಮ್ಸ್ ಎಲ್ಲ ಬರುತ್ತೆ, ಅದನ್ನ ಕೊಟ್ಟು ನೋಡ್ತೀವಿ ಹೇಗೆ ಅವ್ರು ಇಂಪ್ರೂವ್ ಆಗ್ತಾ ಇದ್ದಾರಾ ಇಲ್ವಾ ಅಂತ. ಆ್ಯಂಡ್ ಕೆಲವೊಂದು ಎಕ್ಸಸೈಸಸ್ ಇರುತ್ತೆ, ಕೀಗಲ್ಸ್ ಎಕ್ಸಸೈಸ್ ಅಂದರೆ ಆ ಯೋನಿ ಭಾಗದ ಮಸಲ್ಸ್ನ ಟೈಟ್ನಿಂಗ್ ಮಾಡೋದು, ಅದೆಲ್ಲ ಹೇಳ್ಕೊಡ್ತೀವಿ. ಈ ಥರ ಎಲ್ಲ ಕೆಲವೊಂದು ತಿಂಗಳು ನೋಡಿ ಇಫ್ ದೇ ಆರ್ ಫೀಲಿಂಗ್ ಬೆಟರ್ ದೆನ್ ವಿ ವಿಲ್ ಕಂಟಿನ್ಯೂ. ಕೆಲವ್ರಿಗೆ ಸಿಂಪ್ಟಮ್ಸ್ ತುಂಬ ಸಿವಿಯರ್ ಆಗಿದೆ, ಅವ್ರಿಗೆ ಹಿಂದೆ ತುಂಬ ನಾರ್ಮಲ್ ಡೆಲಿವರಿಗಳು, 2-3 ನಾರ್ಮಲ್ ಡೆಲಿವರಿಗಳಾಗಿರೋದು, ಅಲ್ಲಿ ಆ ಯೋನಿ ಭಾಗದಲ್ಲಿ ತುಂಬ ಲೂಸ್ನೆಸ್ ಏನಾದರೂ ಇದ್ದರೆ ಸರ್ಜಿಕಲಿ ಟ್ರೀಟ್ ಮಾಡ್ಬೋದಾ ಅಂತಲೂ ನಾವು ಹಿಸ್ಟ್ರಿ ತೊಗೊಂಡು ಅವ್ರಿಗೆ ಏನು ಸಿಂಪ್ಟಮ್ಸ್ ಇದೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಓಕೆ ಓಕೆ. ಈಗ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಇದೆರಡು ಏನಾದರೂ ಆಮೇಲೆ ಮೆನೋಪಾಸ್ ಆದಮೇಲೆ ಪರಿಣಾಮ ಬೀರುತ್ತಾ, ಅಂದರೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ನಾರ್ಮಲ್ ಡೆಲಿವರಿ ಆಗಿರೋರಲ್ಲಿ ಸಾಧಾರಣ ಯೋನಿ ಭಾಗ ಸ್ವಲ್ಪ ಲೂಸ್ ಆಗಿರುತ್ತೆ. ಸಿಸೇರಿಯನ್ ಆಗಿರೋದ್ರಿಂದ ಆ ಪ್ರೆಷರ್ ಅವ್ರಿಗೆ ಆಗಿರಲ್ಲ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಆದವರಲ್ಲಿ ಈ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಬಟ್ ವಯೋಸಹಜವಾಗಿ ಮೆನೋಪಾಸ್ ಆದಮೇಲೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಮ್ಮಿ ಆಗಿರೋದ್ರಿಂದ ಯಾರಿಗೆ ಬೇಕಾದರೂ ಈ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಸ್ವಲ್ಪ ನಾರ್ಮಲ್ ಡೆಲಿವರಿ ಆಗಿರೋರಲ್ಲಿ ಈ ರಿಸ್ಕ್ಗಳು ಜಾಸ್ತಿ. ಓಕೆ. ಈಗ ಟ್ರೀಟ್ಮೆಂಟ್ ಇಷ್ಟೆಲ್ಲ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರಿ, ಆದರೆ ನಿಜವಾಗಿಯೂ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಅಂತ? ಯಾಕಂದರೆ ನಾವು ಶೀತ ಕೆಮ್ಮು ಬಂದಾಗ ಅಥವಾ ಬೇರೆ ಯಾವುದೋ ಹೆಲ್ತ್ ಇಶ್ಯೂಸ್ ಬಂದಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೋತೀವಿ. ಆದರೆ ನನಗೆ ಮೆನೋಪಾಸ್ ಆದಮೇಲೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಇದು ಒಂದು ಆರೋಗ್ಯ ಸಮಸ್ಯೆ, ಇದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗಬೇಕು ಅಥವಾ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ, ಅಥವಾ ಅವೇರ್ನೆಸ್ ಮೂಡಿಸೋ ಅಂಥದ್ದು ಅಥವಾ ಅವೇರ್ನೆಸ್ ಇರಬೇಕಾಗಿರೋದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ? ಇದು ತುಂಬ ಒಳ್ಳೆ ಪ್ರಶ್ನೆ. ಎಸ್ಪೆಷಲಿ ನಮ್ಮ ಕಮ್ಯುನಿಟಿಗಳಲ್ಲಿ ನಾವೇನು ಅನ್ಕೊಂತೀವಿ, ಹೌದು ಇದು ಎಲ್ರಿಗೂ ಆಗತ್ತೆ, ನನಗೂ ಆಗ್ತಾ ಇದೆ, ಅವ್ರಿಗೂ ಆಗ್ತಾ ಇರ್ಬೋದೇನೋ ಅಂತ ನಾವೇ ಅನ್ಕೊಂತೀವಿ. ನಮ್ಮಲ್ಲಿ ಈ ಅವೇರ್ನೆಸ್ ಕಮ್ಮಿ. ಎಲ್ಲರೂ ಈ ಥರ ಆಯಿತು, ಯೂರಿನ್ ಲೀಕ್ ಆಗ್ತಾ ಇದೆಯಾ, ಆಯಿತು ನನಗೆ ವಯಸ್ಸಾಯಿತು ಅದಕ್ಕೋಸ್ಕರನೇ ನನಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ, ಅಥವಾ ಈ ಹಾಟ್ ಫ್ಲಶಸ್ಸೇ ಇರ್ಬೋದು, ಹೌದಪ್ಪ ನನ್ನ ಪೀರಿಯಡ್ಸ್ ನಿಂತೋಗಿದೆ ಅದಕ್ಕೆ ನನಗೆ ಆಗ್ತಾ ಇದೆ. ಆ್ಯಂಡ್ ನಮ್ಮ ಹೆಣ್ಮಕ್ಳಲ್ಲಿ ಇಂಥ ವಿಷಯಗಳಲ್ಲಿ ತಾಳ್ಮೆ ಜಾಸ್ತಿ, ನಾವು ಅನುಭವಿಸೋಕೆ ರೆಡಿ, ಮುಜುಗರ ಜಾಸ್ತಿ, ಹೇಳ್ಕೊಳ್ಳೋದಿಲ್ಲ. ಹಂಗಾಗಿ ಆಯಿತು ಅನುಭವಿಸ್ತಾನೆ ಇರ್ತೀವಿ. ಬಟ್ ಇದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಡೆಫಿನೆಟ್ಟಾಗಿ ಅನುಭವಿಸೋದಕ್ಕಿಂತಲೂ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿರೋದು ತುಂಬ ಮುಖ್ಯ. ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಇರಬೇಕು. ಏನು ಸಿಂಪ್ಟಮ್ಸ್ ಆಗ್ತಾ ಇದೆ ಹೆಣ್ಮಕ್ಳಿಗೂ ಆ್ಯಂಡ್ ಅವ್ರ ಜೊತೆಗಿರೋ ಮನೇಲಿರೋ ಎಲ್ಲ ಸದಸ್ಯರಿಗೂ ಇದ್ರ ಬಗ್ಗೆ ಅರಿವಿರಬೇಕು. ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಆ ಲಕ್ಷಣಗಳನ್ನು ಗುರ್ತಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಅವೇರ್ನೆಸ್ ಇದ್ದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ ಆಗಿ ಇದು ಮ್ಯಾನೇಜ್ ಮಾಡಬಹುದು. ಓಕೆ ಓಕೆ. ಈ ಒಂದು ಪ್ರಶ್ನೆ ಬಗ್ಗೆ ನಾನು ಮುಂಚೆ ಕೂಡ ಡಾಕ್ಟರ್ ಹತ್ರ ಕೇಳಿದಾಗ ಹೇಳಿದರು, ಅಂದರೆ ಮೆನೋಪಾಸ್ ಆದಮೇಲೆ ಬ್ಲೀಡಿಂಗ್ ಆಗಬಾರ್ದು, ಒಂದು ಡ್ರಾಪ್ ಬ್ಲೀಡ್ ಆದರೂ ಕೂಡ ಅದು ಹೆಲ್ತ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಎಷ್ಟು ಡೇಂಜರಸ್ ಇದು ಬ್ಲೀಡ್ ಆಗಿರೋ, ಅಂದರೆ ಒಂದು ಸ್ವಲ್ಪ ಬ್ಲೀಡ್ ಆದರೂ ಕೂಡ ಯಾವ ರೋಗಕ್ಕೆ ಅದು ಕಾರಣ ಆಗ್ಬೋದು, ಯಾವುದ್ರ ಸಿಂಪ್ಟಮ್ಸ್ ಅನ್ನೋದು ತೋರಿಸುತ್ತೆ ಅಂತ? ಇದು ಸಾಧಾರಣವಾಗಿ ಪೀರಿಯಡ್ಸ್ ಅನ್ನೋದು ನಮ್ಗೆ ಕಾಮನ್ನು. ಇವಾಗ ಮೆನೋಪಾಸ್ ಆಗಿದೆ, 1 ವರ್ಷ ಆಗೋಗಿದೆ ಅಂದ್ರೂ ಬ್ಲೀಡಿಂಗ್ ಆಗಿದೆ ಅಂದರೆ ಓ ಇದು ಪೀರಿಯಡ್ಸೇ ಇರಬಹುದು ಅಂತ ಕೆಲವರು ಸುಮ್ಮನೆ ಆಗ್ಬಿಡ್ತಾರೆ. ಅದು ತುಂಬ ಜಾಸ್ತಿ ಆಗಿ 3-4 ಇಯರ್ಸ್ ಆಗಿ ಆಮೇಲೆ ತುಂಬ ಬ್ಲೀಡಿಂಗ್ ಆದಾಗ ಮಾತ್ರ ಡಾಕ್ಟ್ರ್ ಹತ್ರ ಓಡ್ ಬರೋ ಅಂಥದ್ದು. ಬಟ್
ಡೆಫಿನೆಟ್ಲಿ ಪೀರಿಯಡ್ಸ್ ನಿಂತ ಮೇಲೆ ಬ್ಲೀಡಿಂಗ್ ಆಗಬಾರ್ದು, ಆದರೆ ಅದನ್ನು ತೋರಿಸ್ಕೋಬೇಕು. ನಾವು ಸ್ತ್ರೀ ರೋಗ ತಜ್ಞರು ಅದನ್ನ ಏನಕ್ಕೆ ಬ್ಲೀಡಿಂಗ್ ಆಗಿದೆ ಎಲ್ಲ ಇವ್ಯಾಲ್ಯೂಯೇಷನ್ ಆದಮೇಲೆ ಏನೂ ತೊಂದರೆ ಇಲ್ಲ ಅಂದರೆ ದೆನ್ ವಿ ಕ್ಯಾನ್ ವೇಟ್. ಬಟ್ ಯೂಶಲಿ ಬ್ಲೀಡಿಂಗ್ ಆಗಿದೆ ಅಂದರೆ ಅಲ್ಲಿ ಗರ್ಭಕೋಶದ ಲೈನಿಂಗ್ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಎಷ್ಟು ಬೇಗ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಒಳ್ಳೇದು. ಓಕೆ ಓಕೆ. BP, ಶುಗರ್ ಅಥವಾ ಥೈರಾಯ್ಡ್ ಇಶ್ಯೂಸ್ ಇದಕ್ಕೂ ಮೆನೋಪಾಸ್ಗೂ ಅಥವಾ ಮೆನೋಪಾಸ್ ಆದಮೇಲೆ ಬರುವಂಥ ಆರೋಗ್ಯ ಸಮಸ್ಯೆಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಹೇಗೆ ಅಂತ? BP, ಶುಗರ್ ಮತ್ತು ಥೈರಾಯ್ಡ್ ಇದಕ್ಕೂ ಮೆನೋಪಾಸ್ಗೂ ಏನೂ ಸಂಬಂಧ ಇಲ್ಲ. ಬಟ್ ಇದೆಲ್ಲ ಸೇಮ್ ಏಜಲ್ಲಿ ಆಗೋದ್ರಿಂದ ನಾವು ಇದಕ್ಕೆ ಕನೆಕ್ಷನ್ ಇರ್ಬೋದೇನೋ ಅಂತ ಅನ್ಕೊಂತೀವಿ. ಬಟ್ ಅದೆಲ್ಲ ವಯೋಸಹಜವಾಗಿ ಆಗುವಂಥ ಚೇಂಜಸ್ಸು. ಪ್ಲಸ್ ಆ ಏಜ್ ಆದಮೇಲೆ ಒಂದು 50-60 ಆದಮೇಲೆ ನಾವು ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊತೀವಿ. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋದ್ರಿಂದ ಈ ಎಲ್ಲ ಶುಗರ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್, ಈಗ ಮೆನೋಪಾಸ್ ಆದಮೇಲೆ ಸಮಸ್ಯೆ ಬರ್ತಾ ಇದೆ ಅಥವಾ ನನಗೆ ಮೆನೋಪಾಸ್ ಆದರೂ ಕೂಡ ಯಾವುದೇ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನಾನು ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಎಕ್ಸಸೈಸನ್ನು ಮಾಡಿದರೆ ಬೆಸ್ಟ್, ಯಾವುದನ್ನು ರೆಫರ್ ಮಾಡ್ತೀರಾ ಅಂತ? ಸೊ ನಾವು ಸಾಧಾರಣವಾಗಿ ಎಕ್ಸಸೈಸ್ ಅನ್ನೋದು ನಾವು ಒಂದು ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರಬೇಕು. ಪ್ಲಸ್ ಹೇಳ್ದಾಗೆ ಮೆನೋಪಾಸ್ ಆದಮೇಲೆ ಈ ಮೂಳೆಗಳು ಬೇಗ ಸವಿತಾ ಬರುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ಮೆಟಬಾಲಿಸಮು ಜಾಸ್ತಿ ಆಗುತ್ತೆ ಆ್ಯಂಡ್ ಕ್ಯಾಲರೀಸ್ ಎಲ್ಲ ಖರ್ಚಾಗುತ್ತೆ. ಇನ್ನೊಂದು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ವೆಯ್ಟ್ಸ್ ಲಿಫ್ಟ್ ಮಾಡೋದ್ರಿಂದ ಈ ಆಸ್ಟಿಯೋಸೈಡ್ಸು ಆಕ್ಟಿವೇಟ್ ಆಗುತ್ತೆ, ಮೂಳೆಗಳು ಸವಿಯೋದು ನಿಧಾನವಾಗುತ್ತೆ. ಹಾಗಾಗಿ ಒಂದು ವಾರದಲ್ಲಿ ಒಂದು 4-5 ದಿನ ಒಂದು 30 to 40 minutes ವಾಕಿಂಗ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಈ ಮೂಳೆಗಳನ್ನ ಸವಿಯೋ ರೇಟ್ ಸ್ವಲ್ಪ ಕಮ್ಮಿ ಮಾಡ್ಬೋದು. ಓಕೆ ಓಕೆ, ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅಂದರೆ ಈ ಒಂದು ಪ್ರಶ್ನೆಯನ್ನು ಜನರು ಕೂಡ ಕಮೆಂಟ್ ಇದರಲ್ಲಿ ಕೇಳಿದ್ರು, ಕೂದಲು ಉದುರುತ್ತಾ ಮೆನೋಪಾಸ್ ಆದಮೇಲೆ, ಆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ. ಸೊ ಇದು ಕೂಡ ವಯೋಸಹಜವಾಗಿ ಹೇರ್ ಲಾಸ್ ಆಗುತ್ತಾ ಅಥವಾ ಬೇರೆ ಏನೋ ಇಶ್ಯೂಸಿಂದ ಆಗುತ್ತಾ ಅಥವಾ ಈ ಹಾರ್ಮೋನ್ ವೇರಿಯೇಷನ್ಗೂ ಹೇರ್ ಲಾಸಿಗೂ ಕನೆಕ್ಷನ್ಸ್ ಇದೆಯಾ ಅಂತ? ಇದು ಹೇರ್ ಲಾಸ್ಗೂ ಹಾರ್ಮೋನ್ ವೇರಿಯೇಷನ್ಸ್ಗೂ ಡೆಫಿನೆಟ್ ಆಗಿ ಸಂಬಂಧ ಇದೆ. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಮ್ಮಿ ಆಗೋದ್ರಿಂದನೇ ಹೇರ್ ಫಾಲ್ ಮೆನೋಪಾಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಕನೆಕ್ಷನ್ಸ್ ಇದೆ ಹಾಗೆ ಡೆಫಿನೆಟ್ ಆಗಿ. ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅವೇರ್ನೆಸ್. ಸೊ ಒಂದು ಜನರಲ್ಲಿ ಅವೇರ್ನೆಸ್ ಇರಬೇಕು, ಅಂದರೆ ಸಮಾಜದಲ್ಲಿ ಅವೇರ್ನೆಸ್ ಇರಬೇಕು. ಅದಕ್ಕಿಂತ ಮುಂಚೆ ಮನೇಲಿರೋರ್ಗೂ ಕೂಡ ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಒಬ್ಬ ಮಹಿಳೆ ಮನೇಲಿರೋರು ಎಲ್ಲರನ್ನೂ ಕೂಡ ಕೇರ್ ಮಾಡ್ತಾರೆ. ಅದೇ ಮಹಿಳೆಗೆ ಆ ಥರ ಸಮಸ್ಯೆ ಆದಾಗ, ಏನು ಮೆಂಟಲಿ ಡೌನ್ ಆಗಿದ್ದಾರೆ, ಫಿಸಿಕಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದಾಗ ಮನೇಲಿರುವಂಥ ಗಂಡನಿಗೋ ಮಗನಿಗೋ ಮಗಳಿಗೋ ಅಥವಾ ಬೇರೆ ಯಾವುದೋ ಸಂಬಂಧಿಕರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಇಲ್ಲಾಂದರೆ ನಾವು ಬರೀ ಮಹಿಳೆಯನ್ನೇ ಬ್ಲೇಮ್ ಮಾಡ್ತೀವಿ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಚೇಂಜಸ್ ಆಗ್ತಾ ಇದೆ, ಇತ್ತೀಚೆಗೂ ತುಂಬ ಸಿಡುಕ್ತಾ ಇದ್ದಾರೆ, ಈ ಥರ ಎಲ್ಲ ನಾವು ಮಹಿಳೆಯನ್ನೇ ಕಂಪ್ಲೇಂಟ್ ಮಾಡ್ತೀವಿ, ದೂಷಿಸ್ತೀವಿ. ಸೊ ಮನೆಯಲ್ಲಿರೋರಿಗೂ ಕೂಡ ಈ ಅವೇರ್ನೆಸ್ ಯಾಕೆ ಮುಖ್ಯವಾಗಿ ಬೇಕಾಗುತ್ತೆ, ಇದ್ರ ಇಂಪಾರ್ಟೆನ್ಸ್ ಏನು ಅಂತ? ಈ ಅವೇರ್ನೆಸ್ ತುಂಬ ಮುಖ್ಯ. ಈ ವಯೋಸಹಜವಾಗಿ ಅಥವಾ ಈ ಮೆನೋಪಾಸ್ ಆದಾಗ ಏನೇನು ಚೇಂಜಸ್ ಆಗುತ್ತೆ ಅಂತ ಮನೆಯವ್ರಿಗೆ ಗೊತ್ತಿದ್ರೆ ಅವರು ಆ ಮಹಿಳೆಯನ್ನು ಸಪೋರ್ಟ್ ಮಾಡೋದ್ರಲ್ಲಿ ಸಕ್ರಿಯವಾಗಿರ್ತಾರೆ. ಇವಾಗ ಹೌದು ಇವರು ಈ ಫೇಸ್ ಶಿ ಈಸ್ ಗೋಯಿಂಗ್ ಥ್ರೂ ದಿಸ್ ಫೇಸ್ ಅಂತ ಅವ್ರಿಗೆ ಅನ್ನಿಸ್ದಾಗ ಎಮೋಷ್ನಲಿ ಸಪೋರ್ಟ್ ಮಾಡಬೇಕು. ಆ ಟೈಮಲ್ಲಿ ಆ ಮಹಿಳೆ ತುಂಬ ಡಿಪ್ರೆಷನಲ್ಲಿ ಖಿನ್ನತೆಗೆ ಒಳಗಾಗಿರ್ತಾರೆ, ಅಥವಾ ಅವ್ರು ಮಾಡಿದ ಕೆಲಸದ ಬಗ್ಗೆ ಅವ್ರಿಗೆ ಸಮಾಧಾನ ಇರಲ್ಲ, ಅಥವಾ ತುಂಬ ಕಿರಿಕಿರಿ ಆಗಿರ್ತಾರೆ. ನಿಮ್ಮ ತಾಯಿ ನಿಮ್ಮನ್ನ ಇಷ್ಟು ವರ್ಷ ನೋಡ್ಕೊಂಬಂದಿದ್ದಾರೆ, ತಾಳ್ಮೆಯಿಂದ ನಿಮ್ಮನ್ನ ಸಾಕಿದ್ದಾರೆ ಅಂದರೆ ಈ ಟೈಮಲ್ಲಿ ಮನೆಯಲ್ಲಿರೋರೆಲ್ಲನೂ ಸ್ವಲ್ಪ ತಾಳ್ಮೆ ತೊಗೊಂಡು ಅವ್ರನ್ನ ಸಪೋರ್ಟ್ ಮಾಡೋದು, ಅಥವಾ ಈ ಫೇಸ್ ಇರೋದ್ರಿಂದನೇ ಅವ್ರು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಇಲ್ಲ ನೀನು ಮಾಡ್ತಾ ಇರೋದು ಚೆನ್ನಾಗಿದೆ ಅಥವಾ ನೀನು ಕರೆಕ್ಟಾಗಿ ಮಾಡಿದ್ಯಾ, ಪರವಾಗಿಲ್ಲ, ನೀನು ಈ ಥರ ತಪ್ಪು ಮಾಡಿದರೂ ಪರವಾಗಿಲ್ಲ, ವಿ ವಿಲ್ ಸ್ಟೆಪ್ ಅಪ್, ನಾವು ತೊಗೊಳ್ತೀವಿ, ನಾವು ಜವಾಬ್ದಾರಿ ತೊಗೊಳ್ತೀವಿ, ಯು ಕ್ಯಾನ್ ರಿಲ್ಯಾಕ್ಸ್, ಅಥವಾ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಅಂತ ಈ ಸಣ್ಣ ಸಣ್ಣ ಮಾತುಗಳು ಹೇಳೋದ್ರಿಂದನೂ ಅದು ತುಂಬ ಪರಿಣಾಮ ಬೀರುತ್ತೆ ಆ ಮಹಿಳೆ ಮೇಲೆ. ಖುಷಿ ಆಗುತ್ತೆ, ನನ್ನ ಫ್ಯಾಮಿಲಿ ಸಪೋರ್ಟ್ಗಿದೆ, ಅದೊಂದು ಮೈಂಡ್ಸೆಟ್ ಅವ್ರಿಗೆ ಬಂದ್ರೇ ಅವ್ರು ಈ ಎಲ್ಲ ಮೆಂಟಲ್ ಇದರಿಂದ ದಾಟ್ಕೊಂಡು ಬರಬಹುದು. ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೆನೋಪಾಸ್ ಅನ್ನೋದು ಎಲ್ರಿಗೂ ಆಗೋಂಥ ಚೇಂಜು, ಎಲ್ಲ ಹೆಣ್ಮಕ್ಳಿಗೂ ಆಗೋಂಥ ಚೇಂಜು. ಬಟ್ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಇರಬೇಕು, ಏನೇನು ಆಗುತ್ತೆ. ಇವಾಗ ಈ ಪೆರಿಮೆನೋಪಾಸ್ ಅನ್ನೋದು ತುಂಬ ವರ್ಷದಿಂದ ಕಾಣಿಸ್ಕೊಳ್ಳುತ್ತೆ, ಆ ಸಣ್ಣ ಸಣ್ಣ ಲಕ್ಷಣಗಳು ಅವ್ರಿಗೆ ಸಿಗುತ್ತೆ. ಆವಾಗಲೇ ಅವರು ಸಕ್ರಿಯವಾಗಿ ಇದನ್ನು ಚೇಂಜಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಡಯಟ್ ಚೇಂಜಸ್ ಇರಬಹುದು, ಎಕ್ಸಸೈಸಸ್ ಇರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು. ಇದೆಲ್ಲ ಮಾಡಿಕೊಂಡ್ರೆ ಅವ್ರ ಮೆನೋಪಾಸಲ್ ಜರ್ನಿ ಅಥವಾ ಮೆನೋಪಾಸಲ್ ಟ್ರಾನ್ಸಿಷನ್ ಏನಿರುತ್ತೆ ತುಂಬ ಸ್ಮೂತಾಗಿರುತ್ತೆ. ಅದ್ರ ಜೊತೆಗೆ ಮೆಂಟಲ್ ಎಕ್ಸಸೈಸಸ್ಸು, ಜರ್ನಲಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ಏನು ಅನ್ನಿಸ್ತೇನೆ ಬರೆಯೋದು,
ಆ್ಯಂಡ್ ಹೇಗೆ ಅವರು ಯೋಚನೆ ಮಾಡಬೇಕು, ಒಳ್ಳೊಳ್ಳೆ ಬುಕ್ಸ್ ಓದೋದು, ಈ ಎಲ್ಲ ಹ್ಯಾಬಿಟ್ಸ್ನ ಅವ್ರು ರೂಢಿಸ್ಕೊಂಡು ಬಂದರೆ ಅವ್ರ ಮೆನೋಪಾಸಲ್ ಟ್ರಾನ್ಸಿಷನ್ ತುಂಬ ಸ್ಮೂತಾಗಿರುತ್ತೆ. ಪ್ಲಸ್ ತುಂಬ ಸಿವಿಯರಾಗಿ ನಂಗೆ ಸಿಮ್ಟಮ್ಸ್ ಆಗ್ತಾ ಇದೆ, ಹಾಟ್ ಫ್ಲಶಸ್ ತುಂಬ ಇದೆ, ಅದು ಅವ್ರ ಲೈಫ್ ಸ್ಟೈಲ್ಗೆ ಡೈಲಿ ಲೈಫ್ ಸ್ಟೈಲ್ಗೂ ತೊಂದರೆ ಮಾಡ್ತಾ ಇದೆ ಅಂದರೆ ಸುಮ್ಮನೆ ಇರಬಾರ್ದು. ದಿಸ್ ಈಸ್ ನಾಟ್ ನಾರ್ಮಲ್. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈ ಥರ ಎಲ್ಲ ಲಕ್ಷಣಗಳಿದ್ರೆ ಅವ್ರು ಬೇಗ ಅವರು ಗೈನಕಾಲಜಿಸ್ಟ್, ಸ್ತ್ರೀರೋಗ ತಜ್ಞರನ್ನ ಕಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರ ಲೈಫ್ ಇನ್ನೂ ತುಂಬ ಸ್ಮೂತಾಗಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಶ್ವತವಾಗಿ ಮುಟ್ಟು ನಿಂತ ಮೇಲೆ ಅಥವಾ ಮೆನೋಪಾಸ್ ಆದಮೇಲೆ ಮಹಿಳೆಯರಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರಬಹುದು, ಅದನ್ನು ಯಾವ ರೀತಿಯಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಟ್ರೀಟ್ಮೆಂಟ್ ಯಾವುದೆಲ್ಲ ಅವೈಲಬಿಲಿಟಿ ಇದೆ, ಯಾವೆಲ್ಲ ಕ್ರಮವನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮ್ಸ್ ಯಾವುದೆಲ್ಲ, ಮಹಿಳೆಯರು ಯಾವ ರೀತಿಯಾಗಿ ಎಚ್ಚರವಾಗಿರಬೇಕಾಗುತ್ತೆ, ತಮ್ಮ ಲೈಫ್ ಸ್ಟೈಲನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು, ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.